ನನಗೆ ರವಿ ಬಗ್ಗೆ ಪ್ರೀತಿ ಏನು ಅಂತಂದ್ರೆ ಸ್ವಲ್ಪ ಸಿಟ್ಟು ಮಾಡ್ಕೋತೀನಿ, ಎಲ್ಲ ನಾನೇ ಮಾಡ್ತೀನಿ ಅಂತ ಹೊರಡ್ತಾನೆ, ಜಾಸ್ತಿ ವಯಸ್ಸಾಗುತ್ತೆ, ಬೇಗ ಆಗುತ್ತೆ ಅಂತ. ಯು ಮೇ ನಾಟ್ ಬಿಲೀವ್, ರವಿ ಸಿಗರೆಟ್ ಸೇದಲ್ಲ. ಪರ್ಸನಲ್ ಆಗಿ ಹೇಳ್ತಾ ಇದ್ದೀನಿ, ರವಿ ಕುಡಿಯಲ್ಲ. ಸಾಮಾನ್ಯ ಫಿಲ್ಮ್ ಆಕ್ಟರ್ಸ್ ದೇ ಡ್ರಿಂಕ್ ಅಂಡ್ ದೇ ಸ್ಮೋಕ್. ಇನ್ನೊಂದು ನಾನು ಹೇಳಲ್ಲ, ವಿತ್ ಮೈ ಸಿನಿಮಾಸ್. ಆಗ ನೋಡು, ಅದು ಇನ್ಸ್ಟಂಟ್ ಒಬ್ಬ ಕಲಾವಿದನಿಗೆ, ಒಬ್ಬ ಕ್ರಿಯೇಟಿವ್ ಪರ್ಸನ್ಗೆ ಬರುವಂತ. ಇಲ್ಲ, ಬಹುಶಃ ನನಗೆ ಇದೇ ತರ ಇಮೇಜ್ ಅನ್ಕೊಂಡೇ ಬರೋ ಒಂದು ವರ್ಗ ಇದೆಯಲ್ಲ ಫಸ್ಟ್. ಅವ್ರು ಫಸ್ಟ್ ಸ್ವಲ್ಪ ಈ ರವಿಚಂದ್ರ ಈ ತರ ಎಲ್ಲ ಮಾಡ್ತಾರ ಅನ್ನೋದು ಸ್ಟಾರ್ಟ್ ಆಯ್ತು. ಬಟ್ ಈಗೀಗ ಲೇಡೀಸ್ ಎಲ್ಲ ತುಂಬ್ಕೊಳಕ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಎಲ್ಲ ಒಂದ್ ಕಡೆ ರವಿಚಂದ್ರನ್ ಈ ತರನೂ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರ, ಈ ತರ ಸಿನಿಮಾಗಳು ಮಾಡೋದ ಒಂದು ಪ್ರಶ್ನೆ ಎಲ್ಲ ಕಡೆ ಸ್ಟಾರ್ಟ್ ಆಗಿದೆ. ತುಂಬಾ ಜನ ವೇದಾಂತ ಮಾತಾಡಿದ್ಯಾ ಅಂತಾರೆ. ನಾನು ವೇದಾಂತ ಅಂತ ಖಂಡಿತ ಮಾತಾಡಿಲ್ಲ, ಸತ್ಯ ಮಾತಾಡಿದ್ದೀನಿ. ನನ್ನ ಜೀವನದಲ್ಲಿ ನಾನು ಅನುಭವಿಸ್ಕೊಂಡ್ ಬಂದಿರೋದು, ನಾನು ನೋಡಿರೋದನ್ನ ಮಾಡ್ಕೊಂಡ್ ಬಂದಿದ್ದೀನಿ ಹೊರತು ನಾನೆಲ್ಲ ಪುಸ್ತಕ ಓದಿ ವೇದಾಂತ ಹೇಳ್ಬೇಕು ಅನ್ನೋ ವಿಷಯ ಅಂತೂ ಅಲ್ಲ. ಆ ಇಡೀ ಸಿನಿಮಾದಲ್ಲಿ ನನ್ನ ಎಕ್ಸ್ಪೀರಿಯನ್ಸಸ್ ಜಾಸ್ತಿ ತುಂಬಿಕೊಂಡಿರೋದು, ನಾನು ಅನುಭವಿಸಿರೋದು, ಸರ್ಕಮ್ಸ್ಟೆನ್ಸಸ್ ಇರ್ಬೋದು, ಸಿಚುವೇಶನ್ಸ್ ಇರ್ಬೋದು, ಎಲ್ಲ ನಾನು ಅನುಭವಿಸಿರೋದು, ನಾನು ನೋಡಿರೋದು ಜೀವನ. ನಾನು ಏನಾದ್ರೂ ಕಲ್ತಿದ್ರೆ ಜೀವನದಲ್ಲಿ ಎಲ್ಲ ನಿಮ್ಗಳ ಮಧ್ಯೆನೇ ಕಲ್ತಿರೋದು. ನಾನು ಸ್ಕೂಲಲ್ಲಂತೂ ಓದಿಲ್ಲ. ಸೊ ಇಲ್ಲಿ ಕಲ್ತಿರೋದು ಜನಗಳ ಮಧ್ಯೆ, ಈ ವಾತಾವರಣ, ನಮ್ಮ ಸಿನಿಮಾ ಇಂಡಸ್ಟ್ರಿ ಮಧ್ಯೆ ಪ್ರತಿಯೊಂದು ಕಲ್ತಿರೋದು ಇಲ್ಲೇ ನಾನು. ಸೊ ನಾನು ಅದನ್ನೇ ನಾನು ಮತ್ತೆ ಸಿನಿಮಾದಲ್ಲಿ ಹೇಗೆ ದೇವ್ರು ಕೂಡ ಒಂದು ಪಾತ್ರ ವಹಿಸ್ತಾನೆ ಪ್ರತಿಯೊಬ್ಬರ ಜೀವನದಲ್ಲಿ ಅನ್ನೋದು ನಾನು ತೋರ್ಸ್ಕೊಂಡ್ ಬಂದೀನಿ. ಫಸ್ಟ್ ನೋಡಿದಾಗ ಜನಕ್ಕೆ ಅದು ತುಂಬಾ ಅತಿ ವೇದಾಂತ ಮಾತಾಡಿದ್ರೆ, ಅದು ನನ್ನ ಬಾಯಲ್ಲಿ ವೇದಾಂತ ಬರುತ್ತೆ ಅನ್ನೋ ತರ ಅನ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಇಟ್ ಇಸ್ ನಾಟ್ ವೇದಾಂತ, ಇಟ್ ಈಸ್ ಟ್ರೂತ್. ಜೀವನ ನಾವ್ ಅನ್ಕೊಂಡಂಗಲ್ಲ. ರವಿ ಒಂದು ಬಹಳ ಚೆನ್ನಾಗಿ ಹೇಳಿದ್ರು, ಇಲ್ಲಿಂದನೇ ಕಲ್ತೆ ನಾನು, ಅದನ್ನೇ ವಾಪಸ್ ಕೊಟ್ಟಿದ್ದೀನಿ. ಸಾಹಿರ್ ಲುಧಿಯಾನ್ವಿ ಬಗ್ಗೆ ಮೊನ್ನೆ ಮಾತಾಡ್ತಾ ಹೇಳ್ತಾ ಇದ್ದೆ ನಾನು, ಅಶ್ಕೋ ಮೇ ಜೋ ಪಾಯಾ ಹೈ वो ಗೀತೋ ಮೇ ದಿಯಾ ಹೈ. ಕಣ್ಣೀರಲ್ಲಿ ಏನು ಪಡ್ಕೊಂಡೆ ಅದನ್ನ ನನ್ನ ಹಾಡುಗಳಲ್ಲಿ ಕೊಟ್ಟೆ ಅಂತ ಹೇಳ್ತಾರೆ. ಬದುಕೆ ಹಾಗೆ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಆನ್ ವ್ಯಾಲೆಂಟೈನ್ಸ್ ಡೇ, ಅದು ಟ್ಯಾಗ್ಲೈನ್ ಎಷ್ಟು ಚೆನ್ನಾಗಿದೆ ನೋಡು, ಸೆಲೆಬ್ರೇಟ್ ವ್ಯಾಲೆಂಟೈನ್ಸ್ ವಿತ್ ಕ್ರೇಜಿ ಸ್ಟಾರ್. ಬಟ್ ಎ ಡಿಫರೆಂಟ್ ಮೂವಿ ಇಟ್ ಈಸ್, ಬೇರೆ ವಿಭಿನ್ನವಾದ ವಾತಾವರಣ. ಇನ್ನೂ ಪ್ರೇಮ ಲೋಕದ ರವಿಚಂದ್ರನೇ ಇರಬೇಕು ಅಂತ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೇವೆ? ಇಲ್ಲ, ಅದು ಬೇಡ ಅಂತಾನೆ ನಾನು ಮುಂದಕ್ಕೆ ಹೋಗಿ ಟ್ರೆಂಡ್ ಚೇಂಜ್ ಆಗ್ಬೇಕು ಅಂತ. ಅಲ್ಲ, ನಾನು ಎಲ್ಲಾ ಸಿನಿಮಾ ಚೇಂಜ್ ಮಾಡ್ತೀನಿ ಅಂತ ಹೇಳಕ್ ಹೋಗಲ್ಲ. ಈ ಪರ್ಟಿಕ್ಯುಲರ್ ಸಿನಿಮಾ ತಗೊಂಡಾಗ ನನಗೊಂದು ಗ್ರಾಫ್ ಫಿಕ್ಸ್ ಮಾಡ್ಕೋತೀನಿ. ನಾನು ಇಲ್ಲಿ ಪ್ರೇಮ್ ಮಾಡೋದೇ ರವಿಚಂದ್ರನ್ ಪಾತ್ರ, ಬಟ್ ರವಿಚಂದ್ರನ್ ಅಲ್ಲ ನಾನು. ಮನೆಯಲ್ಲಿ ರವಿಚಂದ್ರನು, ಆಚೆ ಕ್ರೇಜಿ ಸ್ಟಾರ್. ನಾನು ಜನ ನೋಡೋದನ್ನ ಕ್ರೇಜಿ ಸ್ಟಾರ್ ಆಗಿ, ಮನೆಯಲ್ಲೂ ಕ್ರೇಜಿ ಸ್ಟಾರ್ ಆಗಿದ್ರೆ ಮನೆಗೆ ಎಷ್ಟು ತೊಂದರೆ ಆಗುತ್ತೆ, ಮನೆಗೆ ಸಮಯ ಕೊಡ್ಲಿ ಅಂದ್ರೆ ಏನ್ ತೊಂದರೆ ಆಗುತ್ತೆ. ಇದನ್ನ ಇಡೀ ಸಿನಿಮಾದಲ್ಲಿ 2 ಡೈಲಾಗ್ ಅಲ್ಲಿ ಹೇಳ್ತೀನಿ ನಾನು. ಆಕ್ಚುಲಾಗಿ ಅಂದ್ರೆ ಸಮಯ ನಮ್ಮೆಲ್ಲರೂ ಮೀರಿದ್ದು ಅಂತೀನಿ ನಾನು. ನಾವು ಅದನ್ನ ತಲುಪೋಷ್ಟರಲ್ಲಿ ಅದು ಮುಂದೆ ಕೊಟ್ಟೋಗುತ್ತೆ. ಸೊ ಅದು ನಾವು ಅದ್ರ ಹಿಂದೆ ಇದೀವ ಇಲ್ಲ, ಅದು ನಮ್ಮ ನಿಂಬಲ್ಲಿ ಸರಿಯಾಗಿ ಗೊತ್ತಾಗೋದಿಲ್ಲ ನಮಗೆ. ಸೊ ಸಮಯ ಎಲ್ಲದಕ್ಕೂ ಕೂಡ ಬರಬೇಕು ಅಂತಾರೆ ಅಂತ ಕ್ಲೈಮ್ಯಾಕ್ಸ್ ಸ್ಟಾರ್ಟ್ ಮಾಡ್ತೀನಿ. ಆ ಪರ್ಟಿಕ್ಯುಲರ್ ಸೀನ್ ಮಾಡ್ಬೇಕಾದ್ರೆ ಎಲ್ಲ ಗಪ್ಚುಪ್ ಆಗ್ಬಿಡ್ತಾರೆ ಥಿಯೇಟ್ರಲ್ಲಿ. ಅಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ನನ್ನ ಪ್ರಕಾರ ಸೈಲೆನ್ಸ್ ಆಗಿದ್ದಾರೆ. ಒಂದು ಒಳ್ಳೆ ಕ್ಲೈಮ್ಯಾಕ್ಸ್ ಬಂದಾಗ ಇಡೀ ಥಿಯೇಟರ್ ಒಂದು ಸೈಲೆಂಟ್ ಆಗಿ ಹಿಂಗೆ ನೋಡೋದುಂಟು. ಬಟ್ ಈ ಪರ್ಟಿಕ್ಯುಲರ್ ಕ್ಲೈಮ್ಯಾಕ್ಸು ಮನಸ್ಸನ್ನ ಹಿಂಡುತ್ತೆ. 1 ಸೆಕೆಂಡ್ ಹಿಂಡುತ್ತೆ, ದೇ ಕಮ್ ಔಟ್ ವಿತ್ ಟಿಯರ್ಸ್. ಸೊ ದಿಸ್ ಟಿಯರ್ಸ್ ಇಸ್ ದಿ ಆನ್ಸರ್ ಫಾರ್ ದಿ ಫಸ್ಟ್ ಹಾಫ್. ಏನಾದ್ರು ಚಿಕ್ಕ ಬೋರ್ಗಳಿದ್ರೆ ಒಂದು ಸ್ವಲ್ಪ ಅನಲೈಸ್ ಮಾಡ್ಕೊಂಡು ಇಡೀ ಸಿನಿಮಾಗೆ ಬಿಗಿನಿಂಗ್ ಇಂದಾನೆ ಒಂದು ಅರ್ಥ ಕೊಟ್ಕೊಂಡೇ ಬಂದಿದ್ದೀನಿ. ಲೈಫ್ ಬಗ್ಗೆ ಒಂದು ಹಾಡು ಹೇಳಿರ್ತೀನಿ ಫಸ್ಟ್. ಬಟ್ ಎಲ್ಲ ಲೈಫ್ ಲಿಂಕ್ ಮಾಡೋದ್ರಿಂದ ಸಬ್ಜೆಕ್ಟ್ ಅವೆಲ್ಲ ಸೇರ್ಕೊಂಡಿದೆ. ಬಟ್ ನನ್ನ ಇವ್ರು ನೋಡಿರೋ ರೀತಿ ಬೇರೆ ಅಲ್ಲ. ನಾನು ಪ್ರಿಯಾಂಕಾ ಬಂದ ತಕ್ಷಣ ಅವರು ನೋಡದೆ ನಾನು ಪ್ರಿಯಾಂಕಾ ನನ್ನ ನೋಡಿದ ತಕ್ಷಣ ನೋಡದೆ ಸಾಂಗ್ ಈ ಪ್ರೀತಿಯ ಮರೆತುಬೇಕು ಅಂತಾರೆ. ಬಟ್ ಇಲ್ಲಿ ಇಟ್ ಇಸ್ ನಾಟ್ ಪಾಸಿಬಲ್. ಸೊ ಕತೆಗೆ ತಕ್ಕಾಗೆ ನಾವು ಆಕ್ಟ್ ಮಾಡ್ಬೇಕಾಗುತ್ತೆ. ಸುಮ್ಮನೆ ನಾನೇನೋ ಒಂದು ಸಾಂಗ್ ಮಾಡಬೇಕು, ನನ್ನ ಖುಷಿಗೆ ಸಾಂಗ್ ಮಾಡೋದಲ್ಲ. ಪ್ರತಿ ಸರಿ ಪಾತ್ರಕ್ಕೆ ತಕ್ಕಾಗೆ ಒಂದು ಅಭಿನಯ ಮಾಡಬೇಕು. ರವಿ ಅಂದ್ರೆ ಒಂದು ಹಾಡು ಬರೆಯೋದು, ಅದನ್ನ ನಾಯಕನಿಗೆ ಅಭಿನಯಿಸೋದಕ್ಕೆ ಬಿಡೋದು, ಇದು ಇತ್ತು ಮುಂಚೆ. ಇಲ್ಲದ್ರೆ ಅಂತ ಒಳ್ಳೆ ಹಾಡುಗಳು ಬರ್ತಿರ್ಲಿಲ್ಲ. ಹೌದು. ಆಮೇಲೆ ಏನಾಯ್ತು ಅಂತಂದ್ರೆ ಹೀರೋಗಳಿಗೋಸ್ಕರ ಹಾಡು ಬರೆಯೋಕೆ, ಅವ್ರ ಇಮೇಜ್ ಬಿಲ್ಡ್ ಮಾಡಕ್ಕೆ, ಹೈಪ್ ಕೊಡಕ್ಕೆ, ಈ ತರ ಶುರು ಆಯ್ತು. ನೀವು ಮಧ್ಯೆ ನೀವು ಅಂತಿರ್ತೀನಿ, ಏನು ಅಂತಿರ್ತೀನಿ. ವಿ ಆರ್ ವೆರಿ ಗ್ರೇಟ್ ಫ್ರೆಂಡ್ಸ್. ರವಿ, ನೀನು ಪ್ರೇಮಲ ಗಮನಿಸು, ಆ ಒಬ್ಬ ಹತಾಶ ಪ್ರೇಮಿಯ ಪಾತ್ರ, ಆ ಕಾರ್ಗಳ ಮೇಲೆ, ಆ ಮೋಟರ್ ಸೈಕಲ್ಸ್ ನಾನು ನೋಡಿ ಎಷ್ಟು ವರ್ಷ ಆಗೋಯ್ತು, ಎಷ್ಟು ವರ್ಷ ಆಯ್ತು. ಒಂದು ಫ್ರೇಮ್ ನಾನು ಮರ್ತು ಹೋಗಿಲ್ಲ ರವಿ, ಒಂದು ಫ್ರೇಮ್ ಮರ್ತು ಹೋಗಿಲ್ಲ. ರವಿಯ ಸ್ಪೆಷಾಲಿಟಿ ಇರೋದು ಅದರಲ್ಲಿ. ರವಿಯನ್ನ ನಾವು ನೋಡಬೇಕಾಗಿರೋ ರೀತಿ ಬೇರೆ. ಈಗ ಫಸ್ಟ್ ಹಾಫ್ ಈಸ್ ಓವರ್, ಸೆಕೆಂಡ್ ಹಾಫ್ಗೆ ಬಂದಿದ್ದಾರೆ. ಒನ್ ಮಸ್ಟ್ ಗ್ರೋ ಗ್ರೇಷಿಯಸ್ಲಿ ಓಲ್ಡ್. ನೋಡಮ್ಮ, ಬಿಳಿ ಕೂದಲು ಬೋಳ್ತಾರೆ, ಹುಟ್ತಾ ಬರಲ್ಲ. It comes with luggage of experience. The road that we traversed, the forest that we crossed, the mountains that we climbed, the sea that we swam.
ನಾವು ಮೂರ್ಖರು ಬಣ್ಣ ಹಾಕೊಂಡ್ಬಿಡ್ತೀವಿ. ರವಿ, ಐ ಕಂಗ್ರಾಚುಲೇಟ್ ಯು ಫಾರ್ ದಿ ಸಕ್ಸಸ್ ಆಫ್ ಥ್ಯಾಂಕ್ ಯು. ಕ್ರೇಜಿ ಸ್ಟಾರ್ ಫಿಲಮ್ ಅಲ್ಲಿ ನೋಡೋದಾದ್ರೆ ಒಂದ್ ಕಡೆ ಬಂಧಗಳು, ಭಾವನೆಗಳನ್ನ ಹಿಡಿದಿಡೋ ಪ್ರಯತ್ನ ಆಗಿದೆ. ಮತ್ತೆ ಸೆಲೆಬ್ರಿಟೀಸ್ ಲೈಫ್ ಹೇಗಿರುತ್ತೆ, ಅವ್ರ ಫ್ಯಾಮಿಲಿ ಲೈಫ್ ಹೇಗಿರುತ್ತೆ, ಎರಡರ ಮಧ್ಯೆ ಅವ್ರು ಹೇಗೆ ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ, ಈ ತರದ ಸೂಕ್ಷ್ಮ ವಿಷಯಗಳನ್ನ ತಲುಪಿಸುವಂತ ಒಂದು ಪ್ರಯತ್ನ ಮಾಡಿದ್ದೀರಿ. ಓವರ್ ಆಲ್ ಸಬ್ಜೆಕ್ಟ್ ಬಗ್ಗೆ, ಸಬ್ಜೆಕ್ಟ್ ರೆಡಿ ಆಗಿದ್ದು ಹೇಗೆ, ಕತೆ ಹುಟ್ಟಿದ್ದು ಎಲ್ಲಿ? ಇಲ್ಲ, ನಾನು ಆಕ್ಚುಲಿ ಟ್ರಾಫಿಕ್ ಅನ್ನೋ ಒಂದು ಸಿನಿಮಾ ರೈಟ್ಸ್ ತಗೊಂಬಂದು ನಮ್ಮ ಪ್ರೊಡ್ಯೂಸರ್ಸ್ ಮಾಡೋ ಅಂದಾಗ ನಾನು ಅದ್ರಲ್ಲಿ ಇಷ್ಟಪಟ್ಟಿದ್ದೆ ಒಂದು ಆರ್ಟ್ ಟ್ರಾನ್ಸ್ಪ್ಲಾಂಟೇಶನ್ ಪಾಯಿಂಟ್, ಒಂದು ಹೀರೋ ಪಾತ್ರ. ಅದ್ರಲ್ಲಿ ಹೀರೋ ಪಾತ್ರ ಒಂದೆರಡು ರೀಲ್ ಕತೆ ಇದೆ ಅಷ್ಟೇ. ನಾನು ಈ ಸಿನಿಮಾ ಮಾಡಂಗಿದ್ರೆ ಆ ಹೀರೋ ಪಾತ್ರ ಮೇನ್ ಮಾಡ್ಕೋತೀನಿ, ಆರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಪಾಯಿಂಟ್ ಇಟ್ಟು ಮಿಕ್ಕಿದ್ ನನ್ನ ಇಷ್ಟಕ್ಕೆ ನಾನು ಪೌಂಡ್ ಸಂಗಿದ್ರೆ ಮಾತ್ರ ಈ ಸಿನಿಮಾ ಮಾಡ್ತೀನಿ ಅಂತ ಶುರು ಮಾಡ್ಕೊಂಡಿದ್ದು ನಾನು. ಬಿಕಾಸ್ ನಾನು ನೋಡ್ಕೊಂಡ್ ಬಂದಾಗ ಎವ್ರಿ ಸೆಲೆಬ್ರಿಟಿ, ಇನ್ಕ್ಲೂಡಿಂಗ್ ಇವರು ಸೆಲೆಬ್ರಿಟಿನೇ, ನೀವು ಸೆಲೆಬ್ರಿಟಿನೇ ಆಗ್ತೀರಾ. ಲೆವೆಲ್ಸ್ ಬೇರೆ, ಒಂದೊಂದು ಆಂಗಲ್ಸ್ ಬೇರೆ, ಡಿಫ್ರೆನ್ಸ್ ಫೀಲ್ಡ್ಸ್ ಬೇರೆ. ಬಟ್ ಎಲ್ಲ ಒಂದ್ ಕಡೆ ಫ್ಯಾಮಿಲಿನ ಮಿಸ್ಯೂಸ್ ಮಾಡ್ಕೋತೀವ ಅನ್ನೋದು ಬರುತ್ತೆ. ಹೆಂಡತಿ ಆದವಳು ಏನ್ ಮಾಡ್ತಾಳೆ, ಸಲಿಗೆ ಕೊಟ್ಬಿಡ್ತಾಳೆ. ನನ್ ಗಂಡ ಏನೋ ಅವಳು ಎಲ್ಲ ಒಂದ್ ಕಡೆ ಬಿಟ್ಕೊಡ್. ಬಟ್ ಮಕ್ಳು ಯಾಕೆ ಸಲಿಗೆ ಕೊಡ್ಬೇಕು ನಮ್ಗೆ? ಅವ್ರ ತಂದೆ ಬೇಕೇ ಬೇಕು. ಎಲ್ಲ ಒಂದ್ ಮಕ್ಳು ಬಂದ್ಬಿಟ್ಟು ನಿಜವಾಗ್ಲೂ ನಿಮ್ಮಪ್ಪ ಕ್ರೇಜಿ ಸ್ಟಾರ್ ಅಂದ್ರೆ ಏನಾಗಬೇಕು ಮಗುಗೆ? ಅಂದ್ರೆ ಎಲ್ಲಾ ಪೇರೆಂಟ್ಸ್ ಅವ್ರವ್ರ ಸ್ಕೂಲ್ ಫಂಕ್ಷನ್ಸ್ ಹೋಗಿರ್ತಾರೆ. ಬಟ್ ನಾವು ಸೆಲೆಬ್ರಿಟಿಗಳು ನಾವು ಸ್ಟೇಜ್ ಮೇಲೆ ಹೋಗ್ಬಿಡ್ತೀವಿ, ಇಲ್ಲ ನಮ್ಮ ಮಕ್ಳ ಪಕ್ಕದಲ್ಲಿ ಕೂತಿರಲ್ಲ ನಾವು. ಹಾಗೆ ನಮ್ಮನ್ನ ಕರೆದು ಚೀಫ್ ಗೆಸ್ಟ್ ಕರೀತಾರಲ್ಲಿ, ನಮ್ಮ ಮಕ್ಳ ಪಕ್ಕದಲ್ಲಿ ಕೂತಿರಲ್ಲ. ಸೊ ಅವ್ರಿಗೆ ಎಲ್ಲ ಅವ್ರವ್ರ ಮಕ್ಳು ಕೂತಿರಿ, ನಮ್ಮಪ್ಪ ನನ್ನ ಪಕ್ಕದಲ್ಲಿ ಕೂತಿಲ್ವಲ್ಲ. ನೋಡಿ, ಸಿ ದಟ್ ಇಸ್ ಫಿಲಾಸಫಿ ಆಫ್ ಲೈಫ್. ಅಂದ್ರೆ ಇಷ್ಟೇ ಮಗು, ನೀನ್ ಚಿಕ್ಕವಳಾದ್ರಿಂದ ನಿಂಗೆ ಅರ್ಥ ಆಗಲ್ಲ, ನಮ್ಮಿಬ್ರಿಗೂ ಅರ್ಥ ಆಗುತ್ತೆ. ಯಾಕಂದ್ರೆ ನಾನು 7,500 ಮಕ್ಕಳು ಓದೋ ಶಾಲೆನ ನಾನು ನಡೆಸ್ತಾ ಇದ್ದೀನಿ. ಐ ವಾಂಟ್ ಎ ಪೇರೆಂಟ್ ಟು ಸಿಟ್ ಬೈ ಹಿಸ್ ಚೈಲ್ಡ್ ಸೈಡ್ ಅಂಡ್ ಚೈಲ್ಡ್ ಎಕ್ಸ್ಪೆಕ್ಟ್ಸ್ ಇಟ್. ಆದ್ರೆ ಐ ಕಾಂಟ್ ಸಿಟ್ ವಿತ್ ಮೈ ಓನ್ ಸನ್. ನೋಡಿ, ಇದು ಎಂತ ದುರಂತ. ಪ್ರೈವೇಟ್ ಲೈವ್ಸ್ ಆಫ್ ಪಬ್ಲಿಕ್ ಪರ್ಸನಾಲಿಟೀಸ್. ಅದನ್ನ ರವಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಕ್ರೇಜಿ ಸ್ಟಾರ್ ಅಲ್ಲಿ. ನೀನ್ ನೋಡಿದ್ಯಾ, ಅದನ್ನ ಅನುಭವಿಸಿದ್ಯಾ. ದಟ್ಸ್ ವೈ ಈಗ ಅಲ್ಲ, ಕ್ಲೈಮ್ಯಾಕ್ಸ್ ನನಗೆ ಹಂಸಲೇಖ ಅವ್ರ 2 ಲೈನ್. ನಾನು ಯೂಶಲಿ ಕನ್ಫೆಷನ್ ಆಫ್ ಎ ಸೆಲೆಬ್ರಿಟಿ ಸಿನಿಮಾ ಅನ್ನೋದು ಒಂದ್ ಲೈನ್ ನಾನು ಹೇಳ್ಕೊತಾ ಇದ್ದೆ. ಬಟ್ ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋದಂದ್ರೆ, ನೀ ಸಾ ದ ಫಿಲಿಮ್, ಓಲ್ ಫಿಲಿಮ್ ಅಲ್ಲ, ಈ ಹಂಸಲೇಖ ಕೇಮ್ ಔಟ್ ವಿತ್ ಟಿಯರ್ಸ್. ಅವರು ಅವ್ರ ಫೈನ್ ಮಾಡೋದು ಹತ್ಕೊಂಡೆ ಆಚೆ ಬಂದ್ರು. ಅವ್ರು ಹೇಳಿದ್ 2 ಲೈನಲ್ಲಿ ಸಿನಿಮಾ ಅನಲೈಸ್ ಮಾಡ್ಬೋದು ಸರ್ ಅಂತ ಹೇಳಿದ್ರು. ಎಕ್ಸ್ಪ್ರೆಷನ್ ಆಫ್ ಎ ಟೆಕ್ನಿಷಿಯನ್ ಅಂಡ್ ಸೆಲೆಬ್ರಿಟಿ, ಇದು ಕನ್ಫೆಷನ್ ಆಫ್ ಎ ಸೆಲೆಬ್ರಿಟಿ ಅಂತ. ಅಂಡ್ ವೆರಿ ರೇರ್ ಒನ್ ಸ್ಟಾರ್ಗೆ ತನ್ನ ತಾನೇ ಟೀಕೆ ಮಾಡ್ಕೊಳ್ಳೋದಿರ್ಬೋದು, ತನ್ನ ಫ್ಲಾಪ್ಸ್ ಬಗ್ಗೆ ಮಾತಾಡ್ಕೊಳ್ಳೋದು, ತನ್ನ ಸಿನಿಮಾಗಳಿಗೆ ಮಾತಾಡ್ತಾ ಬಂದು ಫಿನಿಶಿಂಗ್ ತಂದು ಕೊಟ್ಟಿದ್ರಲ್ಲ ಸರ್, ನಿಜವಾಗ್ಲೂ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಇಟ್ ಸ್ಟ್ರೈಟ್ ಅವೇ ಗೋಸ್ ಟು ದಿ ಆರ್ಟ್. ಅದು ದೇ ಕಮ್ ಔಟ್ ಕ್ರೈಯಿಂಗ್. ಬಟ್ ಎಲ್ಲೋ ಒಂದ್ ಕಡೆ ಇವನು ಇಷ್ಟು ದೊಡ್ಡ ವಿಷಯ ಹೇಳ್ತಾನೆ ಅನ್ನೋದು ತಲೆ ಕಾಡ್ತಾ ಇದೆ ಎಲ್ಲರಿಗೂ. ಬಟ್ ನಾನೇನು ಮಾಡಕ್ಕಾಗಲ್ಲ. ಅಂದ್ರೆ ಎಲ್ಲರೂ ಸ್ವತಃ ಇವನ್ ಬಗ್ಗೆ ಜಾಸ್ತಿ ಮಾತಾಡ್ಕೊಂಡಿದ್ದೇನೆ ಅಂತಾರೆ. ಅರೆ, ನಾನ್ ರವಿಚಂದ್ರನಾಗೆ ಬಂದಿರೋದು, ನಾನು ರವಿಚಂದ್ರನಾಗೆ ಪಾತ್ರ ಮಾಡಿದ್ದೀನಿ. ನನ್ ಮಗು ಫೋನ್ ಮಾಡ್ಬಿಟ್ಟು ನನಗೆ, ಐ ಹೇಟ್ ಯು ಕ್ರೇಜಿ ಸ್ಟಾರ್, ಐ ಹೇಟ್ ಯು ಲಿರಿಕ್ ರೈಟರ್, ಐ ಹೇಟ್ ಯು ಡೈಲಾಗ್ ರೈಟರ್ ಅಂದ್ರೆ ಎಲ್ಲರೂ ಅನ್ಕೊಂಡಿರೋದೇನಂದ್ರೆ ಇವನು ಇಷ್ಟೆಲ್ಲ ಕೆಲಸ ಮಾಡ್ತಾನೆ ಅದಕ್ಕೋಸ್ಕರ ಇವ್ನು ಹೇಳ್ಸ್ಕೊಂಡು. ಇಲ್ಲ, ನನ್ ಮಗು ಡ್ಯಾಡಿ ಬಿಟ್ಟು ಮಿಕ್ಕಿದೆಲ್ಲಾನು ಏಟಿ ಅಂತ ಅನ್ನತ್ತೆ. ಅದು ನೀನ್ ಮಾಡೋ ಪ್ರತಿಯೊಂದು ಕೆಲಸ ಬೇಡ ಕಣಯ್ಯ ನನಗೆ, ಬಟ್ ಐ ಮಿಸ್ ಯು ಡ್ಯಾಡಿ ಅನ್ನತ್ತೆ ಲಾಸ್ಟ್ ಅಲ್ಲಿ. ಅದು ಅವನ್ನ ಕಣ್ಣು ಅವ್ನಿಗೆ 1 ಸೆಕೆಂಡ್ ಏನು ಅರ್ಥ ಆಗಲ್ಲ ಅವನಿಗೆ. ಕೊನೆಯಲ್ಲಿ ಬಣ್ಣ ತೆಗೆದಾಗ ಇಡೀ ಥಿಯೇಟರ್ 1 ಸೆಕೆಂಡ್ಗೆ. ಯಾಕಂದ್ರೆ ಅವ್ನ ಮಗು ನೋಡ್ಕೊಂಡ್ ಬಂದಾಗ ನಾನು ಶೂಟಿಂಗ್ ಹಂಗೆ ಹೊಟ್ಟೋಗಿರ್ತೀನಿ, ಮೇಕಪ್ ಹಾಕೊಂಡು ಹೊಟ್ಟೋಗಿರ್ತೀನಿ ನಾನು. ಸೊ ಹೆಂಡ್ತಿ, ಹೋ ನಿನಗೆ ಬಣ್ಣ ಅಂದ್ರೆ ಅಷ್ಟು ಮೋಹನ, ಇಲ್ಲೂ ಕೂಡ ಬಣ್ಣದಲ್ಲೇ ಬಣ್ಣ ಹಚ್ಕೊಂಡು ಬರ್ತೀಯಾ ಅಂತ ಹೇಳು. ಶೂಟಿಂಗ್ ಇಂದ ಹಾಗೆ ಬಂದೆ ಕಣೆ ಅಂತ ನೋಡು. ಸೊ ಇಲ್ಲಿ ಅವನಿಗೆ ಕ್ಲೈಮ್ಯಾಕ್ಸ್ ಉತ್ತರ ಕೊಡಕ್ ಆಗದೆ ಅವನ ಕೆಲ ಬಣ್ಣ ತೆಗೆದಾಗ. ಅಂದ್ರೆ ಐ ಕಮ್ ಹಿಯರ್ ಆಸ್ ರವಿಚಂದ್ರನ್, ಐ ಆಮ್ ನಾಟ್ ಎ ಕ್ರೇಜಿ ಸ್ಟಾರ್, ಸೊ ಲೆಟ್ ಮಿ ರಿಮೂವ್ ಮೈ ಮೇಕಪ್ ಅಂತಾನೆ. ಸೊ ದಿಸ್ ಇಸ್ ಒನ್ ಥಿಂಗ್. ಇವಾಗ ಇವ್ರು ಕೋಟ್ ತೆಗೆದ್ರೆ ಹೆಂಗಿರುತ್ತೆ, ಬಾಕಿ ಈ ಪ್ರಪೋರ್ಷನ್ ಎಷ್ಟು ದಿವಸ ಮಾಡ್ತೀನಿ, ನನಗ್ ಸ್ವಲ್ಪ ಸಮಯ ಕೊಡ ಅಂತ ಮಗು ಕೇಳುತ್ತೆ. ಸೊ ಇದು ಇಡೀ ಸಿನಿಮಾನ ವಾತಾವರಣ ಸುತ್ತೋದು. ಸ್ವಲ್ಪ ಪೀಪಲ್ ಹ್ಯಾವ್ ಟು ಹ್ಯಾವ್ ಸಮ್, ಇವಾಗ ನೋಡು ಈಗಿರೋ ವಾತಾವರಣ ಇದೆಯಲ್ಲ, ದೇ ಆರ್ ಆಲ್ ಇನ್ ಟು ಬೀಟ್ಸ್ ಅಂಡ್ ಸಾಂಗ್ಸ್ ಅಂಡ್ ಮಸಾಲಾಸ್ ಜಾಸ್ತಿ ಇದೆ. ನಾನು ಮಸಾಲ ಮಾಡೋದಕ್ಕಿಂತ ಯಾರು ಏನು ಮಾಡಕ್ಕಾಗಲ್ಲ. ಇವತ್ತು ನಾನು ಅಷ್ಟು ಮಸಾಲ ಕೊಟ್ಕೊಂಡು ಮಸಾಲ ತವಾ ಫ್ರೈ ಎಲ್ಲ ಕೊಟ್ಬಿಟ್ಟು ಇವತ್ತು ಈ ಪರ್ಟಿಕ್ಯುಲರ್ ಸಿನಿಮಾ ಆಂಗಲ್ ಬೇರೆ. ಸೊ ನಿಮ್ ವ್ಯೂ ಪಾಯಿಂಟ್ ಬದಲಾಯಿಕೊಂಡು ಸಿನಿಮಾ ಥಿಯೇಟರ್ ಬನ್ನಿ, ಯು ವಿಲ್ ಎಂಜಾಯ್ ದ ಫಿಲ್ಮ್. ಓಕೆ, ಸೊ ಕ್ರೇಜಿ ಸ್ಟಾರ್ ಅಲ್ಲಿ ಮತ್ತೆ ಸಾಂಗ್ಸ್ ಗಳು ಕೂಡ ಸಾಕಷ್ಟು ಸುದ್ದಿ ಮಾಡಿದಂತದ್ದು. ಸೊ ಒಂದು ಸಾಂಗ್ ರೆಡಿ ಇದೆ, ಅದನ್ನ ನೋಡಿ ಬಂದು ಸಾಂಗ್ಸ್ ಬಗ್ಗೆ ಮಾತಾಡೋಣ. ಓಕೆ, ಸಾಂಗ್ ಇದರಲ್ಲಿ ಲಿಖಿತ ನೀನ್ ಗಮನಿಸಬೇಕು, ಹಾಡಿನಲ್ಲಿ ಮಧ್ಯ ಒಬ್ಬ ಹುಡುಗ ಇದ್ದ, ಎತ್ತರನೇ ಹುಡುಗ ವಿತ್ ಅ ಬ್ಲಾಕ್ ಕೋಟ್. ರವಿ ಮಗ ನೋಡು, ಜೀನ್ ಪೂಲ್ ಅನ್ನೋದು ಹೇಗೆ ಬಂದ್ಬಿಡುತ್ತೆ. ರಾಜ್ ಕಪೂರ್, ಪೃಥ್ವಿರಾಜ್ ಕಪೂರ್ ಇಂದ ರಾಜ್ ಕಪೂರ್ ಬಂದ, ಶಮಿ ಕಪೂರ್ ಬಂದ, ಶಶಿ ಕಪೂರ್ ಬಂದ, ರಿಷಿ ಕಪೂರ್ ಬಂದ, ರಣವೀರ್ ಕಪೂರ್ ಬಂದ, ಕರೀನಾ ಬಂದ್ಲು, ಕರಿಷ್ಮಾ ಬಂದ್ಲು. ಹೇಗೆ ಜೀನ್ ಪೂಲ್. ವೀರಸ್ವಾಮಿ ಅವ್ರನ್ನ ನೀನ್ ನೋಡ್ಬೇಕಾಗಿತ್ತು, ನಿನ್ನ ಅದೃಷ್ಟ ಇಲ್ಲ ಮಾಡಿ. ಅನ್ಪಿಕಬಲ್ ವೈಟ್ ಫೋಟೋ ಮನೇಲಿ ಇತ್ತು, ಈಗ ಇಲ್ಲೂ ಇಟ್ಕೊಂಡಿದ್ಯಲ್ಲ ಫೋಟೋ.
ನಮಸ್ಕಾರ ಮಾಡ್ಬಿಡ್ಬೇಕು. ಓಕೆ ಸರ್. ಕಮಾನ್ ಸರ್, ಸಾಂಗ್ ನೋಡ್ಕೊಂಡು ಬಂದ್ವಿ. ನಾವಾಗ್ಲೇ ಬೆಳಿಗ್ಗೆ ನಾವು ಹೀಗೆ ಸುಮ್ನೆ ಮಾತಾಡ್ತಾ ಇದ್ವಿ, ಕ್ರೇಜಿ ಸ್ಟಾರ್ ಫಿಲ್ಮ್ ಬಗ್ಗೆ ಮಾತಾಡ್ತಾ ಇರುವಾಗ ನಮ್ಮ ಮೇಕಪ್ ಮ್ಯಾನ್ ಒಬ್ಬ ಹುಡುಗ ಹೇಳ್ತಾ ಇದ್ದ, ಮೇಡಮ್ ಸಾಂಗ್ಸ್ ಹೆಂಗಿದೆ ಗೊತ್ತಾ ಮೇಡಮ್, ಎಲ್ಲೆಲ್ಲಿ ಕ್ಯಾಮ್ರಾ ಇಟ್ಟಿದ್ದಾರೆ ಅಂತಾನೆ ಗೊತ್ತಾಗಲ್ಲ ಮೇಡಮ್, ಹಾಗಿದೆ ಸಾಂಗ್ಸ್ ಅಂತ. ಸೊ ಹೇಳಿ ಸರ್, ಸಾಂಗ್ಸ್ ಬಗ್ಗೆ ಹೇಳಿ ಸರ್. ಇಲ್ಲ, ಸಾಂಗ್ಸ್ ನಾನು ವಿಜುವಲೈಸ್ ಯಾವತ್ತು ಡ್ಯಾನ್ಸ್ ಮಾಸ್ಟರ್ ಇಟ್ಕೊಂಡು ಮಾಡೋದಿಲ್ಲ. ನಾನು ಡ್ಯಾನ್ಸ್ ಮಾಸ್ಟರ್ ಮೂಮೆಂಟ್ಸ್ ಜನರೆಲ್ಲ ಕಡಿಮೆ ಮಾಡೋದು. ನಾನು ಏನೇ ಆಗಿ ಒಂದು ಅರ್ಥ ಕೊಡೋದಕ್ಕೆ ಅದಕ್ಕೊಂದು ಚಿಕ್ಕ ಅರ್ಥ ಇರುತ್ತೆ. ನಾನು ಯಾವುದೇ ಸಾಂಗ್ ಮಾಡ್ಕೊಂಡು ಅದರಲ್ಲಿ ಇಡೀ ಸಾಂಗ್ ಅಂಶ ಒಂದು ಫ್ರೇಮ್ ಬೆಳೆಸಿರ್ತೀನಿ ನಾನು, ಅಲ್ಲಲ್ಲಿ ಬೆಳೆಸಿ. ಅಂದ್ರೆ ನೆನಪುಗಳನ್ನ ನಾವು ಯಾವೆಲ್ಲ ಫೋಟೋ ಫ್ರೇಮಲ್ಲಿ ಇಟ್ಕೊಂಡಿರ್ತೀವಿ ಅನ್ನೋದು ಒಂದು ಚಿಕ್ಕ ಕಾನ್ಸೆಪ್ಟ್ ನನಗದು. ಸೊ ಆ ಥರ ಅನ್ಕೊಂಡೆ ಪ್ರತಿ ಸಾಂಗ್ ಮಾಡೋದು ನಾನು. ರವಿ ಸಾರಿ ಫಾರ್ ದಿ ಒಂದು ಸಿನಿಮಾಗೆ ನೀನ್ ಪ್ರೊಡ್ಯೂಸ್ ಮಾಡ್ತೀಯಾ, ನೀನೇ ಡೈರೆಕ್ಟ್ ಮಾಡ್ತೀಯಾ, ಪ್ರೊಡ್ಯೂಸ್ ಮಾಡ್ತೀಯಾ, ಕಥೆ ಬರೀತೀಯಾ, ಹಾಡು ಸಂಗೀತ ಎಲ್ಲ ಮಾಡ್ತೀಯಾ, ಎಷ್ಟು ಟೈಮ್ ಪ್ರಿಪರೇಷನ್ ಎಷ್ಟು ಮಾಡ್ತೀಯಾ ಸರ್? ಅದತ್ರ ಫಸ್ಟ್ ಒಂದಿಷ್ಟು ಅನ್ಕೊಂಡ್ಬಿಡ್ತೀನಿ ನಾನು, ಒಂದು ಈ ತರ ಬೇಕು ಈ ತರ ಬೇಕಂದ್ರೆ ಒಂದು ನನಗೊಂದು ಚೌಕಟ್ಟು ಹಾಕೊಂಡ್ಬಿಡ್ತೀನಿ. ಸಾಂಗ್ಸ್ ಹಿಂಗೆ ಈ ಪಿಕ್ಚರ್ ಇಂದ ಫಸ್ಟ್ ಒಂದು ಲೈನ್ ಹಾಕೊಂಡ್ಬಿಡ್ತೀನಿ. ಅಂದ್ರೆ ಇದ್ರಲ್ಲಿ ಟೆಂಪೋ ಸಾಂಗ್ಸ್ ಬೇಡ, ನಮಗೆ ಕಮರ್ಷಿಯಲ್ ಸಾಂಗ್ಸ್ ಬೇಡ, ವಿಲ್ ಗಿವ್ ಎ ಡಿಫ್ರೆಂಟ್ ಲುಕ್. ಸೊ ಇದು ನನಗೆ ಫಸ್ಟ್ ಫಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಈ ಸಿನಿಮಾ ಏನ್ ಟೆಂಪೋಲ್ ಹೋಗ್ಬೇಕು, ಈ ಟೆಂಪೋಲ್ ಹೋಗ್ಬೇಕಾ ಇಲ್ಲ ಸ್ವಲ್ಪ ಸ್ಲೋ ಹೋಗಲ್ವಾ? ಸೊ ವಿಷಯ ದೊಡ್ಡದಾಗಿದೆ, ಪಟ 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 ಅಂತ ಹೋದ್ರೆ ತಲೆಗೆ ಹತ್ತೋದಿಲ್ಲ ಇದು. ಸೊ ಲೆಟ್ ಅಸ್ ಮೇಕ್ ಇಟ್ ಸ್ಲೋ ಫೇಸ್ಡ್. ಅಂಡ್ ನಾನು ಮಾಡ್ಬೇಕಾದ್ರೆ ಸಿನಿಮಾ ನನಗೆ ಚೆನ್ನಾಗಿ ಗೊತ್ತು. ಫಸ್ಟ್ ಹಾಫ್ ಒಂದು 10 ನಿಮಿಷ ಸ್ವಲ್ಪ ಹಿಂಗೆ ಅನ್ನತ್ತೆ ಸಿನಿಮಾ ಇವ್ರಿಗೆ. ಬಟ್ ಏನಂದ್ರೆ ಸೆಕೆಂಡ್ ಹಾಫ್ ಇವೆಲ್ಲ ಫಿಲಪ್ ಆಗಬೇಕು ಅಂದ್ರೆ ಇಡೀ ಸಿನಿಮಾ ನೋಡ್ಬಿಟ್ಟು ಆಚೆ ಬಂದಾಗ ಇವೆಲ್ಲ ರಿಲೇಟ್ ಆಗ್ತಾ ಹೋಗ್ಬಿಡುತ್ತೆ. ಓಕೆ, ಅಲ್ಲ ನಿನ್ನ ಸಿದ್ಧತೆ ಎಷ್ಟು ತಿಂಗಳು ಮಾಡ್ಕೋತೀಯ? ನನಗೆ ಬೇಕು ಸರ್, ಒಂದು 3 months ಬೇಕೇ. 3 months ಓನ್ಲಿ ಫಾರ್ ಪ್ರಿಪರೇಷನ್? ಹೌದೌದು. ಶೂಟಿಂಗ್ ಈಗ ಸ್ವಲ್ಪ ಸ್ಲೋ ಆಗ್ಬಿಟ್ಟಿದ್ದೀನಿ ಸರ್, ಸ್ವಲ್ಪ ಕಾಡುತ್ತೆ. ಯಾಕಂದ್ರೆ ನಾನೇ ಬರೆಯೋದ್ರಿಂದ ನಾನೇ ಮಾಡೋದ್ರಿಂದ ಪ್ರತಿಯೊಂದು ನನಗೆಲ್ಲೋ ನನಗೆ ಅನ್ಸಿದ್ದು ಬರಲಿಲ್ಲ ಅಂದ್ರೆ ತುಂಬಾ ಟೈಮ್ ಎಳೆದ್ಬಿಡ್ತೀನಿ ಕೆಲವು ಸರಿ ನಾನು. ಅಲ್ಲ, ನೀನ್ ತಿಂದಷ್ಟು ಟೈಮ್ ಬಹುಶಃ ಕನ್ನಡ ಇಂಡಸ್ಟ್ರಿ ಯಾರು ತಿಂದಿಲ್ಲ. ನಿಂದು ಲಾಂಗೆಸ್ಟ್ ಶೂಟ್ ಆಗಿದ್ದ ಫಿಲ್ಮ್ ಯಾವುದು? ಲಾಂಗೆಸ್ಟ್ ಅವಾಗೆಲ್ಲ ತುಂಬಾ ಫಾಸ್ಟ್ ಸರ್, ಈಗಲೇ ತುಂಬಾ ಸ್ಲೋ. ಈಗ ಮಂಜಿನೇ 10 ವರ್ಷ ಆಗೋಯ್ತು ಹತ್ರ, ಇನ್ನೂ ಮಾಡ್ತಾನೆ ಇದ್ದೀನಿ. ಇದು 2 years ಆಗೋಯ್ತು. ಸೊ ಇದು ಮಂಜಿನೇ ಯಾಕೆ ಕಾಡುತ್ತೆ ಅಂದ್ರೆ, ಒಂದು ಸೊಸೈಟಿ ಮೇಲೆ ತಗೊಂಡ್ರೆ ಒಂದು ಜವಾಬ್ದಾರಿ ವಿಷಯ ಅದು. ಪ್ಲಸ್ ನಾನು ಕಾನ್ಷಿಯಸ್ನ ನಮ್ಮಲ್ಲಿದ್ದ ಕಾನ್ಷಿಯಸ್ ನನ್ನಲ್ಲಿರೋ ಫೀಲಿಂಗ್ಸ್ಗೆ ನಾನು ಕ್ಯಾರೆಕ್ಟರ್ಸ್ಗೆ ರೂಪ ಕೊಟ್ಟಿದ್ದೀನಿ ನಾನು. ಆಮೇಲೆ ಅದು ಗ್ರಾಫಿಕ್ಸ್ ಅಲ್ಲೇ ಸಾಧ್ಯ ಅನ್ನೋದು ಒಂದು ತಲೆಯಲ್ಲಿ ಕೂತ್ಬಿಡ್ತು. ಬಟ್ ಗ್ರಾಫಿಕ್ಸ್ ನಾನು ಅನ್ಕೊಂಡು ಏನ್ ಮಾಡಿದ್ರು ನಾನು ಅನ್ಕೊಳ್ಳೋ ಒಂದು ವಿಜುವಲ್ ಆಚೆ ಬರ್ತಾನೆ ಇಲ್ಲ ಅದು. ಸೊ ಅದು ಫೈನಲ್ ಈಗ ಒಂದು ನಿಮಿಷ ಅಟ್ಲೀಸ್ಟ್ ಸಮ್ ಎಕ್ಸ್ಟೆಂಟ್ ನಾನು 100% ಹ್ಯಾಪಿ ಅಂತ ಹೇಳೋದೇ ಇಲ್ಲ, ಒಂದು 70% ಓಕೆ ಆದ್ಮೇಲೆ ಓಕೆ ಇಷ್ಟು ಅಟ್ಲೀಸ್ಟ್ ಇಷ್ಟು ಮಾಡಿದ್ರೆ ಸಾಕು ಒಂದು ಲೆವೆಲ್ಗೆ ಇವಾಗ ರೆಡಿ. ಅದು ಏನೋ ಇಡೀ ಚೆನ್ನೈ ಎಲ್ಲ ಓಡಾಡ್ಕೊಂಡು ಒಂದಷ್ಟು ದುಡ್ಡು ಜಾಬೆಲ್ಲ ಖಾಲಿ ಮಾಡ್ಕೊಂಡ್ಮೇಲೆ ಬೆಂಗಳೂರಲ್ಲಿ ಕೆಲವು ಹುಡುಗರು ಲೋಕಲ್ ಹುಡುಗರನ್ನ ಇಟ್ಕೊಂಡು ಅವ್ರ ಕೈಲಿ ಇಟ್ಕೊಂಡು ರೆಡಿ ಮಾಡ್ಸಿರೋದು ಇವಾಗ ಅದನ್ನು. ಸೊ ಈಗ ಅದು ಒಂದು ಶೇಪಿಗೆ ತಗೊಳುತ್ತೆ. ಅದೆಲ್ಲೋ ನನಗೆ ಇವಾಗ ಅನ್ಸೋದು ಸಾಕಷ್ಟು ಸ್ವಲ್ಪ ಜವಾಬ್ದಾರಿ ಸಿನಿಮಾಗಳು ಮಾಡೋಂಥ ಒಂದು ಉತ್ಸಾಹ ನನ್ನೊಳಗೆ ಇದೆ. ಅದು ನೋಡು, ಒಬ್ಬ ಕಲಾವಿದ ಗ್ರೇಷಿಯಸ್ ಆಗಿ ಬೆಳಿತಾನೆ, ಗ್ರೇಷಿಯಸ್ ಆಗಿ ವಯಸ್ಸಾಗತ್ತೆ. ಗ್ರೇಷಿಯಸ್ ಆಗಿ ಆಗ್ಬೇಕದು, ಸಡನ್ ಆಗಿ ಮುದುಕರಾಗಬಾರ್ದು. ಸಡನ್ ಆಗಿ ಮುದುಕರಾದ್ರೆ ಏನಾಗ್ತೀವಿ ಅಂತಂದ್ರೆ ನಮ್ಮೊಳಗಿನ ಕಲಾಕಾರ ಸತ್ತ ಹೋಗ್ಬಿಡ್ತಾನೆ. ಕವಿ ಆಗಲಿ ಯಾರೇ ಆಗಲಿ. ನನ್ನ ಮೊಟ್ಟ ಮೊದಲನೇ ಪ್ರೇಮ ಕಥೆಗೂ ಈಗ ನಾನು ಬರೆಯೋ ಖಾಸ್ ಬಾತ್ಗೂ ತುಂಬಾ ಡಿಫರೆನ್ಸ್ ಇರುತ್ತೆ. ತುಂಬಾ ಡಿಫರೆನ್ಸ್ ಇರಲೇಬೇಕು ಬೈ ಏಜ್ ಎಕ್ಸ್ಪೀರಿಯನ್ಸ್. ರವಿ, ನಿನಗೆ ಅತ್ಯಂತ ಇಷ್ಟವಾದ ಹೀರೋಯಿನ್ ಯಾರು? ನೋಡು ಕಳ್ಳ, ನೀನು ಸುಮ್ಮನೆ ನಗ್ಬೇಡ, ಹೇಳು ಉತ್ತರ ಹೇಳು. ಸರ್, ಪ್ರತಿ ಸಿನಿಮಾದಲ್ಲೂ ಎಲ್ಲ ಆ ಪಾತ್ರದಲ್ಲಿ ಎಲ್ಲ ಹೀರೋಯಿನ್ಗಳು ಇಷ್ಟನೇ ಆಗಿರ್ತಾರೆ ನನಗೆ. ಅಣ್ಣಯ್ಯ ನೀನು ಅಡುಗ್ತನೂ ಇಲ್ಲ ಎಲ್ಲ ನನಗೆ ಸರ್. ಎಸ್ಪೆಷಲಿ ನಾನು ಅನ್ಕೊಳ್ಳೋ ಒಂದು ಫೀಲಿಂಗ್ ಇರುತ್ತೆ. ಒಂದು ಪಾತ್ರ ಇವ್ರು ಬಂದ್ರೆ ಕ್ಯಾಮ್ರಾ ಹಿಂಗೆ ಇಟ್ಟ ತಕ್ಷಣ ಇವ್ರು ಏನ್ ಕಾಣಿಸ್ತಾರೆ, ನಾನು ಅನ್ಕೊಂಡ್ರೆ ಭಾವನೆ ಇವರಲ್ಲಿ ಸಿಕ್ಕುತ್ತೆ ಅಂದಾಗ ಆ ಪರ್ಟಿಕ್ಯುಲರ್ ಹೀರೋಯಿನ್ ಇಷ್ಟ ಆದ ತಕ್ಷಣ ಸ್ಕ್ರೀನ್ ಮೇಲೆ ಆಟೋಮೆಟಿಕ್ ಅವ್ರ ಹಿಂದೆ ಹೊಟ್ಟೋಗುತ್ತೆ ನನ್ನ ಕ್ಯಾಮ್ರಾ. ಈಗ ನೀವು ಸ್ವಲ್ಪ ಪ್ರಿಯಾಂಕನೇ ತಗೊಳ್ಳಿ, ನೀವು ಮಲ್ಲಾದಲ್ಲಿ ತೆಗೆದ್ರೆ ನೀವು ಅವಳಿಗೆ ಫಸ್ಟ್ ಮೇಕಪ್ ತೆಗೆದ್ಬಿಟ್ಟು ನಾವೊಂದು ಈ ಪ್ರೀತಿಯ ಮರೆತು ಸಾಂಗ್ ತೆಗೆದು ಹೋದಾಗ ಇಡೀ ಯೂನಿಟ್ ಸೈಲೆಂಟ್ ಆಗ್ಬಿಡೋದು, ಏನು ಮೇಕಪ್ ಇಲ್ಲ ಏನಿಲ್ಲ ಹುಡುಗಿಗೆ. ಬಟ್ ಸುಮ್ಮನೆ ಒಂದು ಹೂವು ಹಿಂಗೆ ಕೆನ್ನೆ ಮೇಲೆ ಹೊಡಿತಿದ್ರೆ ಆ ಎಕ್ಸ್ಪ್ರೆಷನ್ ಅಷ್ಟು ಚೆನ್ನಾಗಿ ಕಾಣಿಸೋದು ನಮಗೆ. ಈಗ ಅದೇ ಜೂಯಿ ಚಾವ್ಲಾಗ್ ನೀವು ಮಾಡರ್ನ್ ಸ್ಕರ್ಟ್ ಹಾಕಿ ನಡ್ಕೊಂಬಮ್ಮ ನೀನು ಅಲ್ಲಿಂದ ತಕ್ಷಣ ಅವಳು ವೆಸ್ಟರ್ನ್ ಲ್ಯಾಂಗ್ವೇಜ್ ಆಲ್ರೆಡಿ ಬಾಡಿಲಿ ಇತ್ತು ಅವಳಿಗೆ. ಸೊ ಸುಮ್ಮನೆ ನಡ್ಕೊಂಬಂದ್ರೆ ಈಗ ನೀನು ಇದನ್ನ ಬಳಸ್ಕೊಂಡು ಹೋಗ್ಬೇಕು ಈ ಸಿನಿಮಾಗೆ. ಹುಡುಗಿಗೆ ಇವಳಿಗಿದೆ ಕರೆಕ್ಟ್ ರೆಡಿ ಆಯ್ತು ಬೇಕಂತೀರಿ. ಅವಳು ವಾಕಿಂಗ್ ಹೇಳ್ಕೊಡೋದಕ್ಕೆ ನಾವು ಒಂದು ದಿವಸ ತಗೊಂಡಿದ್ದೆ ನಾನು ಅವಾಗ. ಈ ಕ್ಯಾಟ್ ವಾಕ್ ಅನ್ನೋದೆಲ್ಲ ಅವಾಗೆಲ್ಲ ಅಷ್ಟು ಜಾಸ್ತಿ ಇರಲಿಲ್ಲ ನಮಗೆ, ರ್ಯಾಟ್ ವಾಕ್. ಆಮೇಲೆ ಆ ಥರ ಒಂದೊಂದು ಪಾತ್ರಕ್ಕೆ ಹೋದಾಗ ನಮಗೆ ಆಸ್ ಎ ಡೈರೆಕ್ಟರ್ ನಮ್ಮ ಫೀಲಿಂಗ್ಸ್ ಕೊಡ್ತಾಳೆ ಈ ಹುಡುಗಿ ಅಂದ ತಕ್ಷಣ ನಾವು ಅವ್ರನ್ನ ಆಸೆ ಪಟ್ಬಿಡ್ತೀವಲ್ಲಿ. ನಮಗೇನ್ ಬೇಕು ಪರದೆ ಮೇಲೆ ಇದು ಬೇಕು. ಅದು ಉಮಾಶಿ ಪುಟ್ನಂಜ ಕ್ಯಾರೆಕ್ಟರ್ ಆದ್ರೂ ಕೂಡ ನಾವು ಅವಳನ್ನ ಲವ್ ಮಾಡ್ಬಿಡ್ತೀವಿ ಆ ಜಾಗದಲ್ಲಿ. ಎಂತ ಮುದುಕಿ ಕಣ ಅವಳು ಅನ್ಸ್ಬಿಡುತ್ತೆ ನಮಗೆ. ಸೊ ನಾನು ಹಾಗೆ ಇವಾಗ ಹಂಸಲೇಖನ ಅಷ್ಟು ಪ್ರೀತಿಸ್ತೇನೆ ನಾನು ಅಂದ್ರೆ ನನ್ನ ಒಳಗೇನೋ ಒಂದು ಕನಸಿದೆ, ನನಗೆ ಈ ತರ ಒಂದು ಆಡ್ಬೇಕು ಅನ್ಸ್ತಾ ಇದೆ ಅಂದಾಗ ಹಂಸಲೇಖ ಅದನ್ನ ಕೊಟ್ಟಾಗ ಹಂಸಲೇಖನೂ ಹೋಗಿ ತಪ್ಕೋತೀವಿ ನಾವು. ಆ ಜಾಗದ ಒಂದು ಹೀರೋಯಿನ್ ಇದ್ರೆ ಅವಳು ಹೋಗಿ ತಪ್ಕೋತೀವಿ, ಆ ಕಡೆ ಪುಟ್ಟಮಲ್ಲಿ ಇದ್ರೆ ಅವಳು ತಪ್ಕೋತೀವಿ ನಾವು. ನಾವು ಹಂಗ್ ಬೆಳ್ಕೊಂಡ್ ಬಂದಿರೋದು. ಸೊ ಅದರಿಂದ ಒಬ್ಬ ಸೀತಾರಾಮನ ಕ್ಯಾಮ್ರಾಮನ್ 30 ವರ್ಷ ಆದ್ರೂ ಬಿಡೋದಿಲ್ಲ ನಾನು ಅಂದ್ರೆ
ನನಗೆ ಅವ್ನು ಗೊತ್ತು, ಅವ್ನು ನನ್ನ ಅರ್ಥ ಮಾಡ್ಕೊಂಬಿಡಿ. ಇಲ್ಲ ಮತ್ತೆ ಒಬ್ಬನ ಕರ್ಕೊಂಡ್ಬಂದು ಅವನು ನನ್ನ ಭಾವನೆಗಳನ್ನ ಅರ್ಥ ಮಾಡಿಸಿ. ಬಿಕಾಸ್ ತುಂಬಾ ಕಷ್ಟ ಆಗುತ್ತೆ. ಸೀತಾರಾಮ್ ಜೊತೆ ನಾನು ಕೆಲಸ ಮಾಡಿದ್ದೀನಿ. ವಿ ವರ್ಕ್ ಟುಗೆದರ್. ಮಾದೇಶ ಮಾಡಿದ್ವಿ. ಇಷ್ಟು ಪರ್ಫೆಕ್ಟ್ ಕ್ಯಾಮರಾಮ್ಯಾನ್. ನಾನು ಕೇಳಿದೆ, ಎಟ್ಲದಯ ಹೌ ಕುಡ್ ಯು, ನಾವು ತೆಲುಗಲ್ಲಿ ಮಾತಾಡ್ತದೆ, ಹೆಂಗ್ ಬಂದ್? ರವಿಚಂದ್ರನ್ ಸರ್ ರವಿ ಸಾರ್ దగ్గర పనిచేస్తే ఇంకా అయిపోయింది సార్, అంతే సార్ అది. ಬಿಕಾಸ್ ಹಿ ಟೇಕ್ಸ್ ದಿ ವರ್ಕ್ ಔಟ್. ಅವ್ರು ತಾವು ಕೆಲಸ ಮಾಡೋದು ಬಿಡಿ, ತಾವು ಮಾಡೋದು ಮಾಡ್ತಾರೆ, ಕೆಲಸ ತೆಗಿತಾರೆ. ಆಮೇಲೆ ಯಾರ್ಯಾರನ್ನ ಕರ್ಕೊಂಬಂದ್ಯಪ್ಪ ಬೇರೆ ಬೇರೆ ಭಾಷೆ ಅಂತ. ಅದು ನಾನು ಪ್ರತಿ ಸಾರಿ ಆರೋಪನು ನಿಮ್ಮ ಮೇಲೆ ಎಲ್ಲ ಹೀರೋಯಿನ್ ಬೇರೆ ಬೇರೆ ಲೆಟ್ ಹಿಮ್ ಕಮ್ ಔಟ್. ಯಾರಿದ್ದಾರೆ? ಜೂಹಿ ಚಾವ್ಲಾ ಇದ್ದಾಳೆ, ಖುಷ್ಬು ಬಂದ್ಲು, ನಿಮ್ಗೆ ಮೀನಾ ಬಂದ್ಲು, ರವೀನಾ ಟಂಡನ್ ಬಂದೋದ್ಲು, ಶಿಲ್ಪಾ ಶೆಟ್ಟಿ ಬಂದೋದ್ಲು, ಪೂನಂ ತೆಲಂಗ್ ಬಂದೋದ್ಲು. ಸಿ ಅವ್ರು ಏನೇನು ಆಗೋಗ್ಬಿಟ್ರು ಆಮೇಲೆ. ಅಂದ್ರೆ ಹೀಸ್ ಅ ಮಾಸ್ಟರ್, ಹೀಸ್ ಅ ಸ್ಕೂಲ್ ಬೈ ಹಿಮ್ಸೆಲ್ಫ್. ಸಿನಿಮಾದಲ್ಲಿ ನೀವು ಸಾಕಷ್ಟು ನನಗೆ ರವಿ ಬಗ್ಗೆ ಪ್ರೀತಿ ಏನು ಅಂತಂದ್ರೆ ಸ್ವಲ್ಪ ಸಿಟ್ಟು ಮಾಡ್ಕೋತೀನಿ, ಎಲ್ಲ ನಾನೇ ಮಾಡ್ತೀನಿ ಅಂತ ಹೊರಡ್ತಾನೆ, ಜಾಸ್ತಿ ವಯಸ್ಸಾಗುತ್ತೆ, ಬೇಗ ಆಗುತ್ತೆ ಅಂತ. ಯು ಮೇ ನಾಟ್ ಬಿಲೀವ್, ರವಿ ಸಿಗರೆಟ್ ಸೇದಲ್ಲ. ಪರ್ಸನಲ್ ಆಗಿ ಹೇಳ್ತಾ ಇದ್ದೀನಿ, ರವಿ ಕುಡಿಯಲ್ಲ. ಸಾಮಾನ್ಯ ಫಿಲ್ಮ್ ಆಕ್ಟರ್ಸ್ ದೇ ಡ್ರಿಂಕ್ ಅಂಡ್ ದೇ ಸ್ಮೋಕ್. ಇನ್ನೊಂದು ನಾನು ಹೇಳಲ್ಲ, ವಿತ್ ಮೈ ಸಿನಿಮಾಸ್. ಲವ್ಲಿ. ಆಗ ನೋಡು, ಅದು ಇನ್ಸ್ಟಂಟ್ ಒಬ್ಬ ಕಲಾವಿದನಿಗೆ, ಒಬ್ಬ ಕ್ರಿಯೇಟಿವ್ ಪರ್ಸನ್ಗೆ ಬರುವಂತ I flirt with my cinemas. We have to flirt with our professions. We should not be skirt chaser. ಒಂದ್ ಕಡೆ ಸಾರಿ ನಾನೊಂದು ಮಾತು ಹೇಳ್ತೀನಿ. ಖುಷ್ವಂತ್ ಸಿಂಗ್ನ ಅವ್ರ ಮೊಮ್ಮಗಳು ಬಂದು ಕೇಳ್ತಾಳೆ, ಅಜ್ಜ ನೀನು ತುಂಬಾ ವುಮನೈಸರ್ ಅಂತೆ, ತುಂಬಾ ಕುಡುಕ ಅಂತೆ ನೀನು, ತುಂಬಾ ಚಟಗಳಿವೆ ಅಂತೆ. ಹೌದಾ? ನಿಂಗೆ ನಮ್ಮ ಸ್ಕೂಲಲ್ಲಿ ಟೀಚರ್ ಹೇಳ್ತಾ ಇದ್ರು ಇವತ್ತು. ಖುಷ್ವಂತ್ ಸಿಂಗ್ ಕಥೆ ಇದೆ. ವೈಲ್ ನರೇಟಿಂಗ್ ದ ಸ್ಟೋರಿ ಶಿ ಟಾಕ್ಸ್ ನಾನ್ಸೆನ್ಸ್ ಅಬೌಟ್ ಖುಷ್ವಂತ್ ಸಿಂಗ್. ಅವಾಗ ಖುಷ್ವಂತ್ ಹೇಳ್ತಾರೆ, ನೋಡ್ ಮೊಮ್ಮಗಳು ನೋಡ್ಪುಟ, ಇಷ್ಟು ವರ್ಷದಲ್ಲಿ ಇಷ್ಟು ಪುಸ್ತಕ, ಇಷ್ಟು 1000 ಪುಟ ಬರೆದಿದೆ, ಒಬ್ಬ ಕುಡ್ಕ ಇಷ್ಟೆಲ್ಲ ಬರೆಯಕ್ಕಾಗತ್ತಾ ಹೇಳು? ಐ ಆಮ್ ಎ ಡ್ರಂಕರ್ಡ್ ಬಟ್ ಐ ಆಮ್ ನೆವರ್ ಡ್ರಂಕ್. ನಾನು ಕುಡಿತೀನಿ ಆದ್ರೆ ನಾನು ಕುಡ್ಕ ಅಲ್ಲ. ದೇರ್ ಅ ಡಿಫರೆನ್ಸ್. ಹಾಗೇನೆ ಸ್ಕರ್ಟ್ ಚೇಸಿಂಗ್ ಇದೆಯಲ್ಲ, ಹುಡುಗಿ ಬೆನ್ನಿನ ಹತ್ತೋಗೋದು ಟೇಕ್ಸ್ ಲಾಟ್ ಆಫ್ ಟೈಮ್. ಅವ್ರಿಗೆ ಐಸ್ ಕ್ರೀಮ್ ಕೊಡಿಸು, ಫೋನ್ ಮಾಡೋ, SMS, ಯಾರಿಗೆ ಬೇಕೋ ಅಲ್ಲ. When a man is creative, he falls in love with everybody. He falls in love with camera, he falls in love with the heroine, he falls in love with the makeup man. ಸರ್ ನಾವು ಆಫ್ಟರ್ ಆಲ್ ಗಾಳಿಯಲ್ಲಿ ಕಾಣಿಸ್ತಾನೆ, ಕತ್ಲೆಯಲ್ಲಿ ಕಾಣಿಸು, ಅದನ್ನ ಕರೆಕ್ಟಾಗಿ ಮೂಡಿಸ್ಬಿಟ್ರೆ ನಮ್ಗೆ ಅದಕ್ಕಿಂತ ಸಂತೋಷ ಬೇರೆ ಏನಿಲ್ಲ. So I have shown girls beautiful in sarees also, modern dresses also, undressed them also. ಎಲ್ಲ ತರನು ತೋರಿಸಿದ್ದೀನಿ. ಸೊ ದ ವುಮೆನ್ ಲುಕ್ಸ್ ನೈಸ್ ಇನ್ ಆಲ್ ಆಸ್ಪೆಕ್ಟ್ಸ್. ನಾನು ಯಾವತ್ತು ವಲ್ಗರಾಗಂತೂ ಯಾವ ಹೆಣ್ಣನ್ನು ನಾನು ನೋಡೋಕ್ಕೂ ಆಸೆ ಪಟ್ಟಿಲ್ಲ. ನಾನು ಪ್ಯಾಷನೇಟ್ ಆಗಿ ಆಸೆ ಪಟ್ಟಿದ್ದೀನಿ. ಆಮೇಲೆ ಅವ್ರ ಕಂಫರ್ಟ್ಸ್ಗೆ, ಅವ್ರ ತೃಪ್ತಿಗೆ ಮಾಡಿರೋದು ಹೊರತು ನನ್ನ ಸಂತೋಷಕ್ಕೆ ಏನೋ ಮಾರಾಟಕ್ಕಂತೂ ನಾನು ಯಾವತ್ತು ಸಿನಿಮಾನ ಬೆಳೆಸ್ಕೊಂಡಿಲ್ಲ ನಾನು. ಓಕೆ ಸರ್, ಫೈನ್. ಸೊ ಕ್ರೇಜಿ ಸ್ಟಾರ್ ಇನ್ನೊಂದು ಸಾಂಗ್ ರೆಡಿ ಇದೆ, ಸೊ ಆ ಸಾಂಗ್ ನ ಕೂಡ ನೋಡಿರೋಣ. ಸಾಂಗ್ ಪ್ಲೀಸ್. ರವಿ, ಇದ್ರಲ್ಲಿ ನೋಡಮ್ಮ, ಇನ್ಸ್ಟಂಟ್ ಆಗಿ ನೋಡ್ತಿದ್ದಂಗೆ ಅಲ್ಲಿ ಹಂಸಲೇಖ ಒಂದು ಮಹಾಗುರು ಕಿವಿ ಹೊಡೆದ್ಬಿಡ್ತಾನೆ. ಹಾಡಿದ ಹುಡುಗ, ಹೊಸ ಹುಡುಗ ಅವನು. ಹೊಸ ಅಂದ್ರೆ ಒಂದು ಇತ್ತೀಚಿನ ವರ್ಷಗಳಲ್ಲಿ ಹಾಡ್ತಾನೆ, ಬದ್ರಿ ಅಂತ. ಸೋನು ಕಲಿಯಾಕೆ ಹಾಡಿಸಲ್ಲ. ಇಲ್ಲ, ನನಗೆ ಬೇಕಾಗಿಲ್ಲ ಅನ್ನಿಸ್ತು ಸರ್. ಫಸ್ಟ್ ಆಫ್ ಆಲ್ ಒಂದು ನೇಟಿವಿಟಿ ಲ್ಯಾಂಗ್ವೇಜ್ ಫೀಲ್ ಬೇಕು, ಪ್ಲಸ್ ನನಗೆ ನನ್ನ ಸಾಂಗ್ ಇಟ್ಟಾಗಬೇಕು. ಸೋನು ಹಾಡ್ದ ಅಂತ ಇಟ್ಟಾಗದಲ್ಲ. ನೋಡು, ಸಿ ದಟ್ ಈಸ್ ಅಹಂಕಾರ ಒಬ್ಬ ಕವಿಗೆ, ಒಬ್ಬ ಇವ್ರಿಗೆ ಇರುತ್ತೆ, ಕಲಾವಿದನಿಗೆ ಇರುತ್ತೆ. ನನ್ನ ಹಾಡು ಮುಖ್ಯ. ಸರ್, ಸಾಂಗ್ಸ್ ಅಲ್ಲಿ ನೋಡ್ತಾ ಇದ್ವಿ, ಈ ಸಾಂಗು ತುಂಬಾ ಹಿಟ್ ಆಗಿರೋ ಸಾಂಗು, ಮತ್ತೆ ಎಲ್ಲರೂ ಇಷ್ಟಪಡ್ತಿರೋ ಸಾಂಗ್. ನೋಡ್ಲಿಕ್ಕೂ ಕೂಡ ತುಂಬಾ ಕಲರ್ಫುಲ್ ಆಗಿ, ತುಂಬಾ ಚಿಕ್ಕ ಸ್ಪೇಸ್ ಮಾಡಿದ್ದಾರೆ. ಈ ಸಾಂಗ್ ಶೂಟಿಂಗ್ ಬಗ್ಗೆ ಹೇಳಿ ಸರ್. ಅಲ್ಲ, ಇದು ನಾನು 3-4 ಡೇಸ್ ಅಲ್ಲಿ ಮಾಡಿದೆ. ಅದಕ್ಕೆ ನಾನಲ್ಲಿ ನೀವು ಕೆಲವು ಶಾರ್ಟ್ಸ್ ಬಿಗಿನಿಂಗ್ ಗಮನಿಸಿದ್ರೆ ಕೈ ಹಿಂಗೆಲ್ಲ ಸ್ಟಾರ್ಟ್ ಮಾಡಿದೆ. ಅಂದ್ರೆ ನಾವು ಒಬ್ಬ ಡೈರೆಕ್ಟರ್ ಅನ್ನೋದನ್ನ ಪ್ರತಿ ಸಲ ಅಲ್ಲೆಲ್ಲ ರಿಜಿಸ್ಟರ್ ಮಾಡ್ತಾ ಬಂದಿದ್ದೀನಿ. ಒಬ್ಬ ರವಿಚಂದ್ರನ್ಗೆ ನೀವು ಸಿನಿಮಾ ನೋಡ್ಬೇಕು ಅನ್ನೋದು ಒಂದು ಇದು, ಪ್ಲಸ್ ಹಸ್ಬೆಂಡ್ ಅಂಡ್ ವೈಫ್ ಕೆಮಿಸ್ಟ್ರಿ ಇದು. ದೋ ವಿ ಆರ್ ಫಾರ್ ಅವೇ ವಿ ಸ್ಟಿಲ್ ಕ್ಯಾನ್ ಲವ್ ಅನ್ನೋದೇ ಮೇನ್ ಸಿಚುವೇಶನ್. ನಾವಿಬ್ರು ಯಾರು ಅಲ್ಲಿರೋದಿಲ್ಲ. ನಾನು ಆಕ್ಚುಲಿ ಮೈಸೂರಿಂದ ಫೋನಲ್ಲಿ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡ್ಕೊಂಡಿರೋದು. ಸೊ ಯು ನಿ ನಾಟ್ ಟಚ್ ಟು ಬಿ ಇನ್ ಲವ್ ಅಂತ. ಹತ್ರ ಇದ್ರೇನೆ ಲವ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅನ್ನೋದಕ್ಕೆ ಆ ಸಾಂಗ್ ನ ಆ ಫೀಲ್ ಅಲ್ಲಿ ಕೊಟ್ಟಿರೋದು ನಾನು ಬೇಸಿಕಲಿ. ಬಟ್ ಯಾರೇ ಬಹುಶಃ ಫಸ್ಟ್ ಸಾಂಗ್ ನೋಡೋದ್ರಲ್ಲ ಆಕ್ಚುಲಾಗಿ ಎದ್ದು ನಿಲ್ತ್ಕೊಂಡು ಕ್ಲಾಪ್ಸ್ ಹೊಡೋರು ಈ ಸಾಂಗ್ಗೆ. ಅಂದ್ರೆ ಯು ಕ್ಯಾನ್ ಡೂ ದಿಸ್ ಆಲ್ಸೋ, ಕ್ಯಾನ್ ಡೂ ದಟ್ ಆಲ್ಸೋ, ದಟ್ ಮೇಕ್ಸ್ ಅಸ್ ಹ್ಯಾಪಿ ಆಕ್ಚುಲಿ, ಅಂಡ್ ದಟ್ ಇಸ್ ಮೈ ಕಾನ್ಸೆಪ್ಟ್. ರವಿ, ಮೈ ಕ್ವಶನ್ ಇಸ್, ನಿನ್ನನ್ನು ಆಳ್ತಾ ಇದ್ದದ್ದು, ತುಂಬಾ ವರ್ಷ ಆಳಿದ್ದು ಪ್ರೇಮ. ಲವ್ ಇಸ್ ಹಿಸ್ ಸೋಲ್.
ಕಾಮ ಅಲ್ಲ ಈ ವಾಸ್ ನೆವರ್ ವಲ್ಗರ್ ಆನ್ ದಿ ಸ್ಕ್ರೀನ್. ಸ್ಟೈಲ್ಸ್ ಇತ್ತು, ಆ ಹೊಕ್ಕಳು ದಾಕ್ಷಿ ಎಲ್ಲ, ಯು ಕಾಂಟ್ ಹೆಲ್ಪ್. ವೆನ್ ರವಿ ಇಸ್ ದೇರ್ ಇಸ್ ಅವೆರಡು ಇದ್ದೇ ಇರ್ತವೆ ಅವು ನೋಡಿ, ಏನಕ್ಕೂ ಕೆಲ್ಸಕ್ಕೆ ಬಾರದೇ ಇರೋ ಇವುಗಳನ್ನು ಕೂಡ ಚೆನ್ನಾಗಿ ಬಳಸೋದು ಅನ್ನೋದಕ್ಕೆ. ಸರ್ ಈ ಫಿಲಮ್ ಅಲ್ಲಿ ಇಲ್ಲ ಸರ್. ಮಾಸ್ಕಿಂಗ್ ಇಷ್ಟು ವರ್ಷ ಪ್ರೇಮ ನನ್ನನ್ನು ಆಳ್ತು. ರಾಮಾಚಾರಿ ನನ್ನ ಹ್ಯಾಟ್ಸ್ ಆಫ್, ಹಿಸ್ ಪರ್ಫಾರ್ಮೆನ್ಸ್ ಇನ್ ರಾಮಾಚಾರಿ ಇದೆಯಲ್ಲ, ಅದು ಕನ್ನಡ ಚಿತ್ರರಂಗ ಮರೆಯೋದಕ್ಕೆ ಸಾಧ್ಯವೇ ಇಲ್ಲಂತಹ ನಟನೆ ಅದು. ಐ ಕಂಗ್ರ್ಯಾಚುಲೇಟ್ ಯು ಫಾರ್ ಅಂಡ್ ಕ್ರೇಜಿ ಸ್ಟಾರ್. ಇದು ಮಾಡಿದೀಯಾ, ಈಗ ನಿನ್ನನ್ನು ಆಳ್ತಾ ಇರೋ ಭಾವ ಯಾವುದು? ಸರ್ ನನಗೆ ರೆಸ್ಪಾನ್ಸಿಬಿಲಿಟಿ ಕಾಡುತ್ತೆ, ತುಂಬಾ ಜವಾಬ್ದಾರಿ ಕಾಡುತ್ತೆ. ಅಂದ್ರೆ ನನ್ನ ಮೆಚ್ಯೂರಿಟಿ ಅಲ್ಲ, ನಾನು ಬೆಳ್ಕೊಂಬಂದ್ರೆ ಮೆಚ್ಯೂರಿಟಿ ಕಾಡುತ್ತೆ. ಯಾಕಂದ್ರೆ ನನಗೆ ಸಾಕಷ್ಟು ಸಾರಿ ಚಿಕ್ಕದೇ ಇರ್ಬೋದು ಸಿನಿಮಾಗಳು, ಸಕ್ಸಸ್ ಆಗಿರೋ ಸಿನಿಮಾಗಳಿಗೆ ಎಷ್ಟೋ ಜನ ಬಂದ್ಬಿಟ್ಟು ನಿಮ್ಮ ಪ್ರೇಮಲೋಕ ನೋಡಕ್ ನಮ್ಮ ತಂದೆ ತಾಯಿ ಬಿಟ್ಟಿರಲಿಲ್ಲ ಸರ್ ಅನ್ನೋರು ಎಷ್ಟೋ ಜನ. ಅಲ್ಲ, ಅದಕ್ಕಿಂತ ದೊಡ್ಡ ಕಾಂಪ್ಲಿಮೆಂಟ್ ಕೊಡ್ಲಾ ಮಾರಾಯ, ನಿನ್ ಪ್ರೇಮಲೋಕ ಬಂದಾಗ ನಮ್ಮನ್ನ ಯಾವ ಹುಡುಗಿನೂ ನೋಡ್ತೀನಿ, ಯಾರು ನಮ್ಮ ನೋಡಕ್ಕೆ ಬಿಡ್ತಿಲ್ಲ ಅನ್ನೋರು. ನನ್ನ ಸಿನಿಮಾಗಳು ನೋಡ್ಬೇಕಾದ್ರೆ ಫ್ಯಾಮಿಲೀಸ್ ರಿಜೆಕ್ಟ್ ಮಾಡ್ತಾರೆ ಎಷ್ಟೋ ಜನರನ್ನ. ಸೊ ನನಗೆ ಅದು ಯಾವಾಗಲೂ ಒಂದು ಸ್ವಲ್ಪ ಅಂದ್ರೆ ನಾನು ಡಿಡ್ ಐ ಮೇಕ್ ದಮ್ ಮಾತ್ರ ಮಾಡಿಟ್ಟಿದ್ದು ಅನ್ನೋದು ಅನ್ಸೋದು. ಸೊ ಅದಕ್ಕೆ ಎಲ್ಲ ಒಂದ್ ಕಡೆ ಅವೆಲ್ಲ ಬೇಡ ಅಂಡ್ ಕತೆ ಆಯ್ಸ್ಕೊಂಡಿರೋದು ಅದೇ. ನಾನು ಇವಾಗ ಇಟ್ ಇಸ್ ನಾಟ್ ಎ ಸ್ಟೋರಿ ವೇರ್ ಐ ಶುಡ್ ಬಿ ಗ್ಲಾಮರಸ್ ಅವ್ರ ಆ ಥರ ಸಿನಿಮಾ ಮಾಡ್ಬೇಕು ಅಂತ. ಸೊ ಈ ಪರ್ಟಿಕ್ಯುಲರ್ ಸಿನಿಮಾ ವೆನ್ ಇಟ್ ಇಸ್ ಅಬೌಟ್ ರವಿಚಂದ್ರನ್, ಇಸ್ ಲೈಫ್ ಅಂಡ್ ಇಸ್ ವೈಫ್ ಅಂಡ್ ಇಸ್ ಕಿಡ್. ಸೊ ಇಲ್ಲಿ ಅವೆಲ್ಲ ಬರೋದಕ್ಕೆ ಸಾಧ್ಯನೂ ಇಲ್ಲ, ಬೇಕಾಗೋದು ಇಲ್ಲ. ಸೊ ಅದಕ್ಕೋಸ್ಕರ ಈ ಪರ್ಟಿಕ್ಯುಲರ್ ಸಿನಿಮಾ ಫಸ್ಟ್ ತಲೆಯಲ್ಲಿ ಇಟ್ಟಿದ್ದೆ, ಎಸ್ ಇದನ್ನ ಕೂಲ್ ಆಗಿ ಸಿನಿಮಾ ಮಾಡೋಣ, ವೇರ್ ಎವ್ರಿಬಡಿ ಸಿಟ್ಸ್ ಕಂಫರ್ಟಬಲಿ ಅಂಡ್ ವಾಚಸ್ ಎ ಫಿಲಿಮ್. ಅಂಡ್ ತಲೆಯಲ್ಲಿ ಏನು ಜನಗಳು ತಲೆಯಲ್ಲಿ ಇದನ್ನ ನೋಡಕ್ ಬಿಡಲ್ಲ, ಅದು ಬಿಡಲ್ಲ, ಅವೆಲ್ಲ ಒಟ್ಟೋಗ್ಬೇಕು ತಲೆಯಲ್ಲಿ ಒನ್ಸ್ ಫಾರ್ ಆಲ್. They should find me as a responsible person on screen and a responsible person for the industry also. See, Ravichandran, as an actor, as a producer, director, ಅವೆಲ್ಲ ಬಿಟ್ಬಿಡು, ಇಂಡಸ್ಟ್ರಿ ಬಗ್ಗೆ ಆತನಿಗಿರೋಂಥ ಪ್ರೀತಿ ಬಹಳ ಜನಕ್ಕೆ ಗೊತ್ತಿಲ್ಲ. ರವಿ ಇದು ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ಗೆ ಬೈಲಾಸ್ ಬರ್ಕೊಟ್ಟ, ಆಮೇಲೆ ಆರ್ಟಿಸ್ಟ್ ಅಸೋಸಿಯೇಷನ್ಗೆ ಬೈಲಾಸ್ ಬರ್ಕೊಟ್ಟ. ಅದನ್ನ ಒಪ್ಕೊಂಡಿದ್ದಿದ್ರೆ ಇವತ್ತು ಎಂಥ ಡೆಡ್ ಆಕ್ಟರ್ ಅಂತ, ಅಂದ್ರೆ ಒಂದ್ ಕಾಲದ ನಂತರ ಒಬ್ಬ ಆಕ್ಟರ್ ಫೇಡ್ ಔಟ್ ಆಗ್ತಾನೆ, ಆದ್ರೂ ಕೂಡ ಅವನ ಅಕೌಂಟ್ನಲ್ಲಿ ಒಂದಷ್ಟು ಲಕ್ಷ ಅಂತ ದುಡ್ಡು ಬಿದ್ದಿರ್ತಾ ಇತ್ತು. ಅಲ್ಲ, ಏನಾಯ್ತು? ವಾಟ್ ಹ್ಯಾಪನ್ ಟು ದೋಸ್ ಬೈಲಾಸ್? ಅದು ಆಗ್ಲಿಲ್ಲ. ಅದು ನಾನು ಯಾವಾಗ ಏನ್ಕೊಳ್ಳೋದಂದ್ರೆ, ಈ ಕೆಲಸ ಯಾರು ಆರ್ಟಿಸ್ಟ್ ತಿರ್ಕೊಂಡಾಗ ಅವಾಗ ಸಡನ್ ಆಗಿ ಯಾರು ಒಬ್ರು ಸೆಕ್ರೆಟರಿಗಳು ಬರೋದು, ಸರ್ ದುಡ್ಡು ಕೊಡ್ಬೇಕು ಸರ್, ಎಲ್ಲರೂ ಸೇರ್ಕೊಡ್ಬೇಕು. ಒಂದು 10 ಜನ ದುಡ್ಡು ಕೊಡ್ತಾರೆ, 100 ಜನ ದುಡ್ಡು ಕೊಟ್ರಲ್ಲ. ಬಟ್ ಅವ್ರು ಹೇಳೋದೇನಂದ್ರೆ ಆರ್ಟಿಸ್ಟ್ ವರ್ಷದಿಂದ ಇಷ್ಟು ದುಡ್ಡು ಹೋಯ್ತು. ಈ 90 ಜನ ಕೊಡದೇ ಇರೋರು ಕೂಡ ಅಲ್ಲಿ ಇಷ್ಟಕ್ಕೆ ಬಂದ್ಬಿಡ್ತಾರೆ. ಸೊ ನಾನು ಯಾವಾಗ ಹೇಳ್ತಿದ್ದೆ ಅದು ಇಟ್ ಇಸ್ ನಾಟ್. ಆಮೇಲೆ ನಾನೇನೋ ತೊಂದರೆ ಇರ್ತೀನಿ, ಯಾರೋ ಸಲುವಾಗ ಕೊಡೋಕ್ಕಾಗಲ್ಲ ಅಂತ ಅಂದ್ಬಿಡ್ತೀನಿ, ನಾನೇನೋ ಮೂಡಲ್ಲಿ ಅರ್ಟು ಆಗೋ ಸಾಧ್ಯತೆಗಳಿದೆ. ಸೊ ನಾನು ಹೇಳಿದೆ, ಇದು ಕೊಡೋದು ತಗೊಳ್ಳೋದೆಲ್ಲ ಹಂಗೆಲ್ಲ ಮಾಡಕ್ ಹೋಗ್ಬಾರ್ದು. ನಾವು ಅಸೋಸಿಯೇಷನ್ ಅಂತ ಮಾಡಿದ ಮೇಲೆ ಅದರಲ್ಲಿ ಅವ್ರ ಭಾಗ ಅಂತ ಸೇರ್ಕೊಂಡು ಹೋಗ್ತಾ ಇರಬೇಕು. ಸೊ ಕ್ಯಾಟಗರೀಸ್ ಫಿಕ್ಸ್ ಮಾಡೋಕ್ಕಾಗಲ್ಲ. ನನಗೆ ಎಷ್ಟು ದುಡ್ಡು ಕೊಟ್ಟಬೇಕು, ಇವ್ರಿಗೆ ಎಷ್ಟು ದುಡ್ಡು ಕೊಡಬೇಕು, ಇವರು ಆರ್ಟಿಸ್ಟ್ ನಾನು ಆರ್ಟಿಸ್ಟ್, ನಿಮ್ಮ ಕ್ಯಾಟಗರಿ ನೀವೇ ಫಿಕ್ಸ್ ಮಾಡ್ಕೊಳ್ಳಿ. ಒಂದು ಸಿನಿಮಾ ಬಣ್ಣ ಹಾಕಿದಾಗ ಎಷ್ಟು ದುಡ್ಡು ಕಟ್ತಾ ಹೋಗಿ ಅಸೋಸಿಯೇಷನ್ಗೆ. ಸೊ ನಿಮ್ಮ ಬ್ಯಾಡ್ ಟೈಮ್ಸಲ್ಲಿ ಆ ದುಡ್ಡು ನಿಮಗೆ ವಿತ್ ಸಮ್ ಇಂಟ್ರೆಸ್ಟ್ ಆರ್ ವಾಟ್ ಎವರ್ ದಿ ಅಸೋಸಿಯೇಷನ್ ಗ್ರೋಸ್ ಅದ್ರ ಸಮೇತ ಅದು ಅವ್ರವ್ರಿಗೆ ಸೇರ್ಕೊಳಕ್ ಹೋಗ್ಲಿ. ಸೊ ಅವಾಗ ಯಾರನ್ನು ಏನು ಕೇಳೋ ನೆಸೆಸಿಟಿ ಇರಲ್ಲ. ಅದ್ರ ಬಾಟ ಯಾಕಂದ್ರೆ ನಾವೆಲ್ಲ ಸೇವ್ ಮಾಡಲ್ಲ ದುಡ್ಡು, ಎಸ್ಪೆಷಲಿ ನನ್ನಂತೂ ಸೇವೇ ಮಾಡಲ್ಲ. ನನಗೆ ಬ್ಯಾಂಕ್ ಅಕೌಂಟ್ ಇಟ್ಕೊಂಡು ನಾನು ಇನ್ಶೂರೆನ್ಸೇ ಕ್ಯಾನ್ಸಲ್ ಮಾಡ್ಬಿಟ್ಟೆ ಒಂದ್ಸರಿ. ನಮ್ಮ ಮನೇಲಿ ಇವತ್ತಿಗೂ ಬೈತಾರೆ, ಏನಕ್ಕೆ ಇನ್ಶೂರೆನ್ಸ್ ಕ್ಯಾನ್ಸಲ್ ಮಾಡಿದೆ ಅಂದರು. ನಾನು ಸಾಯದಕ್ಕೆ ದುಡ್ಡು ಕಟ್ಟೋದಿಲ್ಲ ಇನ್ಮೇಲೆ ಅಂದೆ. ನಾನು ಇನ್ಶೂರೆನ್ಸ್ ಇರೋದು ಸಾಯಕ್ಕೆ ದುಡ್ಡು ಕಟ್ಟಕ್ಕೆ, ಅದು ನನಗೆ ಬೇಕಾಗಿಲ್ಲ ಅಂದ್ರೆ. ಆ ದುಡ್ಡಿಂದ ನನ್ನ ಮಕ್ಳು ಬದುಕ್ತಾರೆ, ನಾನು ಅದಕ್ಕೋಸ್ಕರ ಇಟ್ಟೋಗ್ಬೇಕು ನನ್ನ ಮಕ್ಳಿಗೆ ಅಂದ್ರೆ ಬೇಕಾಗಿಲ್ಲ ಅಂತದ್ದು. ನನ್ನ ಮಕ್ಳಿಗೆ ಹೆಂಗ್ ಬೇಕಾದ್ರೆ ದುಡಿತಾರೆ ಬಿಡು ಅಂತ ನಾನು ಒಂದ್ಸರಿ ಎಲ್ಲ ಕ್ಯಾನ್ಸಲ್ ಮಾಡಿ. ಇವತ್ತು ನಾನು ಇನ್ಶೂರೆನ್ಸ್ ಇಟ್ಕೊಂಡಿಲ್ಲ, ನಾನು ಎಲ್ಲ ನಗ್ತಾರೆ ನಾನು ನೋಡಿದ್ರೆ. ಬಟ್ ನನಗೆ ಅದೇನು ಅನ್ನಿಸ್ತು ಬೇಡ ಅಂತ ಅದು ಹಂಗೆ ಮಾಡಿ. ಸೊ ಹಂಗೆ ನಾವು ನೋಡಿದೀವಿ ಎಷ್ಟೋ ಜನ ಆರ್ಟಿಸ್ಟ್ಗಳು ತೀರ್ಕೊಂಡಾಗ ಅವ್ರಿಗೋಸ್ಕರ ದುಡ್ಡು ಕೇಳಕ್ಕೆ. ನಾನು ಅತ್ಯಂತ ಮನಸ್ಸಿಗೆ ಯಾತನೆಯಿಂದ ಹೇಳ್ತೀನಿ ಮಾತು. ರಾಜು ಅನಂತ ಸ್ವಾಮಿ ಅಂತ ಆರ್ಟಿಸ್ಟ್, ಅವನು ಕೂತು ಹಾರ್ಮೋನಿಯಂ ಹಿಡ್ದ ಅಂತಂದ್ರೆ ಆ ಪ್ರಪಂಚವೇ ಬೇರೆ. ಮಡಿಕೇರಿ ಮೇಲ್ಮಂಜು ಅಂತ ಹಾಡುಗಳು ಏನೋ, ಅವನ್ ಸತ್ತಾಗ ಅವನ್ ಬಾಡಿ ರಿಲೀಸ್ ಮಾಡಿಸ್ಕೊಂಡ್ಬರೋಕೆ ದುಡ್ಡಿರಲಿಲ್ಲ ರವಿ. ಆಸ್ಪತ್ರೆಯಿಂದ ಅವನ ದೇಹವನ್ನ ಹೊರಗಡೆ ತರಕ್ಕೆ ಬಿಲ್ ಕಟ್ಟದ ಹೊರತು ಹಣ ಬಿಡಲ್ಲ. ಆ ಪರಿಸ್ಥಿತಿ ಬಂದ್ಬಿಡುತ್ತೆ. ಸಿನಿಮಾದವ್ರು ಕೊಡಕ್ ರೆಡಿ ಇರ್ತಾರೆ, ಬಟ್ ಅಪ್ರೋಚಿಂಗ್ ಸರಿ ಇರಲ್ಲ. ಯಾರು ಕೊಡಬೇಕು, ನಾನು ಕೊಡೋದ ನೀವು ಕೊಡೋದ, ಯಾರ ಜಾಬಿಂದ ಹಿಂಗೆ ಎಲ್ಲ ಸೈಲೆಂಟ್ ಆಗಿರ್ತಾರೆ. ಆಕ್ಚುಲಿ ಸಿನಿಮಾ ಇಂಡಸ್ಟ್ರಿ ಇಸ್ ಗ್ರೇಷಿಯಸ್ ಎನಫ್ ಟು ಗಿವ್. ಹೀರೋಗಳೆಲ್ಲ ದುಡ್ಡು ಕೊಡಕ್ ರೆಡಿ ಇದಾರೆ, ಇಲ್ಲ ಅಂತ ಹೇಳಕ್ ಬರೋದೇ ಇಲ್ಲ. ಬಟ್ ಅದಕ್ಕೊಂದು ರೂಟ್ ಸರಿಯಿಲ್ಲ, ಅದಕ್ಕೊಂದು ಫ್ರೇಮ್ ಮಾಡ್ಕೊಡ, ಮೊಮೆಂಟ್ರಿ ಸರಿ ಇರಲ್ಲ ಅದು. ಸೊ ಆಮೇಲೆ ಅದು ಆ ಟೈಮಲ್ಲಿ ಹೋಗಿ ಹಿಂಗ್ ಕೊಡಪ್ಪ ಹಿಂಗಂತ ಕೇಳೋದು ಕೂಡ ಸರಿ ಕಾಣಿಸಲ್ಲ ಅದು ನನಗೆ. ಸೊ ಅದ್ರ ಬದಲು ಅದಾಗ ಸೇರ್ಕೊಂಡಿರ್ಬೇಕು ದುಡ್ಡು. ಯಾರೇ ಕಷ್ಟಕ್ಕೆ ಬಂದರೂ ಕೂಡ ಆ ದುಡ್ಡು ಉಪಯೋಗ ಆಗೋಂಥ ಒಂದು ದುಡ್ಡು ಇರಬೇಕು.
ಕಷ್ಟಕ್ಕೆ ಅದು ಬೇಕು. ಎಂತವನು ಕಷ್ಟಕ್ಕೆ ಬಂದೇ ಬರ್ತಾನೆ ಜೀವನದಲ್ಲಿ. ಅದು ಸೈಕಲ್, ಅದು ಸೈಕಲ್ ಓಡಾಡ್ಲೇಬೇಕು ಅವನು ಹಿಂಗೆ ಓಡಾಡೋನು. ಅದು ಯಾವ್ದೋ ಪೂರ್ವ ಜನ್ಮದ ಅದೃಷ್ಟ ಇರ್ಬೇಕು ಕೆಲವು ಜನಕ್ಕೆ ಅದಷ್ಟೇ. ಈ ಸ್ಟಾರ್ಡಮ್ ಎಲ್ಲ ಬರೀ ಸ್ಕ್ರೀನ್ ಮೇಲೆ ಮಾತ್ರ, ರಿಯಲ್ ಲೈಫ್ ನಲ್ಲಿ ಅಲ್ಲ. ಸೊ ನಿಮ್ದು ಕ್ರೇಜಿ ಸ್ಟಾರ್ ಅಲ್ಲಿ ಕೆಲವು ಡೈಲಾಗ್ಸ್ ಗಳನ್ನ ನೋಡ್ತಾ ಇದ್ರೆ ನಾನು ಎಲ್ಲಾ ಡೈಲಾಗ್ಸ್ ಹೇಳಕ್ ಹೋಗಲ್ಲ. ಒಂದು ನೀವು ಹೇಳಿದಿರಿ, ಏಕಾಂಗಿ ಮಾಡದೆ ಜನ ಏಕಾಂಗಿ ಆಗಿ ಬಿಟ್ಬಿಟ್ರು. ಈ ತರದ ಕೆಲವು ಡೈಲಾಗ್ಸ್ ಗಳು ನಿಜವಾಗ್ಲೂ ತೆರೆ ಮೇಲೆ ರವಿಚಂದ್ರನ್ನೇ ನೋಡ್ತಾ ಇದ್ದೀವಿ ನಾವು ಅನ್ನೋಷ್ಟು ಫೀಲ್ ಕೊಡುತ್ತೆ. ಸೊ ಆ ತರದ ಡೈಲಾಗ್ಸ್ ಗಳು ಮತ್ತೆ ಫೇಲ್ಯೂರ್ ನ ಈಸಿಯಾಗಿ ಒಪ್ಕೊಳ್ಳೋದಿದೆಯಲ್ಲ ಸರ್, ಬಹುಶಃ ನಿಮ್ಮಿಂದ ಮಾತ್ರ ಸಾಧ್ಯ ಅನ್ಸುತ್ತೆ. ಅಲ್ಲ, ನಾನು ಅದ್ರಲ್ಲಿ ಸ್ಟಡಿ ಮಾಡಕ್ ಹೋದನು ಫೇಲ್ಯೂರ್. ಏಕಾಂಗಿ ಫೇಲ್ಯೂರ್ ಆದಾಗ ನಾನು 6 ತಿಂಗಳು ಸುಮ್ಮನೆ ಕೂತಿದ್ದೆ ಮನೇಲಿ, ಮಾಡೋದಿಲ್ಲ ಸಿನಿಮಾ ಅಂತಾನೆ ಕೂತಿದ್ದೆ ನಾನು. ನನಗೆ ಇದ್ರ ಕಾರಣ ಗೊತ್ತಾಗಬೇಕು. ನನಗೆ ಈ ಕಾರಣ ಗೊತ್ತಾಗ ನಾನು ಇಲ್ಲಿ ಸುಮ್ಮನೆ ನೆಕ್ಸ್ಟ್ ಸಿನಿಮಾ ಮಾಡೇನು ಪ್ರಯೋಜನ. ನಾನು ಇಫ್ ಐ ಡೋಂಟ್ ನೋ ವೇರ್ ಐ ಲಾಸ್ಟ್ ದ ಸಿನಿಮಾ. ಆಮೇಲೆ ನಾನು ಇಂಡಸ್ಟ್ರಿಗೆ ಬಂದಾಗ ನಾನು ವಾಪಸ್ ಬಂದಾಗ ಹೇಳಿದ್ದು ಫಸ್ಟ್, ನೀವು ಇವತ್ತು ರೂಪ್ತರ ಮ್ಯಾಗಝಿನ್ ಇಂಟರ್ವ್ಯೂ ಮಾಡಿದ್ದಾರೆ ಬಿಫೋರ್ ರಿಲೀಸ್. ನಾನು ಸ್ಟೇಜ್ ಮೇಲೆ ಮಾತಾಡೋ ಡೈಲಾಗ್ ಇದೆ, ನಾನು ಈಗ ಒಂದು ಸಿನಿಮಾ ಮಾಡ್ತೀನಿ, ನೀವು ನೋಡ್ತೀರಾ ಎಲ್ಲರೂ, ಇದು 10 ಕೋಟಿ ಮೇಲೆ ಕಲೆಕ್ಟ್ ಮಾಡುತ್ತೆ ಅಂತ ಹೇಳಿದ್ರು ನಾನು. ಅದೇ ಮಲ್ಲಾ ಸಿನಿಮಾ 12 ಕೋಟಿ ಕಲೆಕ್ಟ್ ಮಾಡ್ತು. ಅಂದ್ರೆ ನೀವು ಈ ತರ ಸಿನಿಮಾ ನೋಡ್ತೀರಾ, ಇದು ದುಡ್ಡು ಕೊಡುತ್ತೆ ಅಂತ ನನಗೆ ಗೊತ್ತು ನನಗೆ. ಬಟ್ ನಾನು ಹೇಳೋದು ಅದಲ್ಲ, ಅಂಥವು ನಾನು ಮಾಡ್ಕೊಂಡು ಬಂದಿದ್ದೀನಿ. ನಾನು ಈಗ ಕೊಡೋದು ಜವಾಬ್ದಾರಿ ಸಿನಿಮಾ ಕೊಡ್ತೀನಿ, ಇದು ದುಡ್ಡು ಮಾಡಿ ತೋರಿಸ್ಬೇಕು. ನನಗೆ ಕ್ರೇಜಿ ಸ್ಟಾರ್ ದುಡ್ಡು ಮಾಡಬೇಕು, ಏಕಾಂಗಿ ಅಂತ ಸಿನಿಮಾ ದುಡ್ಡು ಮಾಡಬೇಕು. ಏಕಾಂಗಿ ಈಗ ಇಷ್ಟ ಆಗ್ತಾ ಇದೆ ಜನಕ್ಕೆ. ಇವತ್ತು ಸಾಕಷ್ಟು ಇವತ್ತು ಮತ್ತೆ ಜನಶ್ರೀ ಆಗ್ಲಿ ಎಲ್ಲಾ ಚಾನೆಲ್ಗೆ ಓಡಾಡ್ತಿದ್ದೀನಿ ಅಂದ್ರೆ ಇದು ನನಗೆ ಏಕಾಂಗಿ ತರ ನೀವು ಆಮೇಲೆ ಚೆನ್ನಾಗಿದೆ ಅಂತ ಹೇಳ್ಬಾರ್ದು ಅನ್ನೋದಕ್ಕೆ ಬರ್ತಾ ಇರೋದು ನಾನು. ಇದ್ರಲ್ಲಿ ವಿಷಯ ಇದೆ, ತಲೆಗೆ ಹಾಕೊಳ್ಳಿ. ಫಸ್ಟ್ ಒಳಗೋಗ್ಬೇಕಾದ್ರೆ ನೀವು ವಿಷಯ ಪ್ರಿಪೇರ್ ಆಗಿ ಹೋಗಿ ಅನ್ನೋದು ಒಂದಕ್ಕೆ ನಾನು ಸಾಕಷ್ಟು ಸರಿ ಹೇಳಕ್ ಬರ್ತಾ ಇರೋದು. ಯಾಕಂದ್ರೆ ನಾನು ಸುಮ್ನೆ ಒಂದು ಪಿಕ್ಚರ್ಗೆ ಪ್ರಚಾರ ಮಾಡೋದಕ್ಕಾಗ್ಲಿ, ನಾನು ದುಡ್ಡು ಕಳ್ಕೊಂಡ್ಬರ್ತಾ ಇದೀನಿ, ಹೆಂಗಾರ ಬಂದು ಉಳಿಸಿ, ನನಗೆ ಅದು ಗೊತ್ತಿಲ್ಲ. ನನಗೆ ಚೆನ್ನಾಗಿದ್ರೆ, ಯಾಕಂದ್ರೆ ನಾವೆಲ್ಲ ಏನು ಇಲ್ದಿದ್ದಾಗ ಸಿನಿಮಾ ನೋಡಿದವ್ರು ಇವ್ರು ನಮ್ಮನ್ನ. ಪ್ರೇಮ್ ಲೋಕ ಮಾಡಿದಾಗ ಏನಿತ್ತು ನಮ್ಮನ್ನ ಹಂಗೆ ಬೆಳೆಸ. ಅವತ್ತಿನ ಮೀಡಿಯಾ ಆಯ್ತಾ, ಟಿವಿ ಇತ್ತು, ಅವೆಲ್ಲ ಇಷ್ಟು ಬಂದು ಹೇಳ್ತಿದ್ವಿ ನಾವು, ಹಂಗೆ ನೋಡೋದು. ಅವಾಗ ಪ್ರಮೋಷನ್ ಅನ್ನೋದೇ ಇರ್ಲಿಲ್ಲಮ್ಮ. ವಾಲ್ ಪೋಸ್ಟ್ ಒಂದು ಇದ್ರೆ ಮುಗಿದೋಯ್ತಲ್ಲ. 100th ಡೇ ಪ್ರೇಮ್ ಲೋಕ ಇಟ್ಟಾಗಿದ್ದು. 100th ಡೇ ಇಟ್ಟು 100 ಡೇಸ್ ಜನಕ್ಕೆ ಅರ್ಥ ಆಗೋದಕ್ಕೆ ಆ ಸಿನಿಮಾ. ಬರೀ ಚಿತ್ರ ಹತ್ರ ಇದೆ, ಬರೀ ಹಾಡುಗಳಿದೆ ಸಿನಿಮಾದಲ್ಲಿ ಅಂತ ಕಂಪ್ಲೇಂಟ್ಸ್ ನಮಗೆ. ನಮ್ಮ ಫಾದರ್ ಹತ್ಕೊಂಡು ಕೂತಿರೋರು ಮನೇಲಿ, ಈ ಸಿನಿಮಾ ನೋಡಲಿಲ್ಲ ಜನ ಅನ್ನೋದು ಹತ್ಕೊಂಡು ಕೂತಿದ್ರು. ಸೊ ಅದು ಮತ್ತೆ ಬಟ್ 100th ಡೇ ಮತ್ತೆ ಎಲ್ಲಿಂದ ಬಂದ್ರು ಗೊತ್ತಿಲ್ಲ ಜನ. ಇಟ್ಸ್ ಟುಕ್ ಎ ವೆರಿ ಗ್ರೇಟ್ ಟೇಕ್ ಆಫ್. ಅಂಡ್ ಇವತ್ತು ಇಟ್ ರ್ಯಾನ್ ಲೈಕ್ ಎ ಹಾರ್ಸ್. ಇವತ್ತು ಇಟ್ ಇಸ್ ಬಿಕಮ್, ಮೀಡಿಯಾ ಇಸ್ ಬಿಕಮ್ ಎ ವೆರಿ, ಜನ ಮಾತಾಡಲಿಲ್ಲ ಅಂದ್ರೆ ಏನೋ ಇಲ್ಲ ಇವ್ನು ಬಂದ ಮಾತಾಡ್ತೀನಿ ಸಿನಿಮಾ ಅನ್ನೋದು ಕೂಡ ಒಂದು ವಾತಾವರಣ ಕ್ರಿಯೇಟ್ ಆಗಿದೆ. ಸೊ ಯು ಹ್ಯಾವ್ ಟು ಕಮ್ ಅಂಡ್ ಎಕ್ಸ್ಪ್ಲೇನ್ ದಮ್ ಯುವರ್ ಸಿನಿಮಾ. ಅವ್ರಿಗೆ ಹೇಳ್ಬೇಕು ನಾವು ಈ ತರ ಸಿನಿಮಾ ಮಾಡಿದೀವಿ. ಸೊ ನನಗೆ ಈ ಸಿನಿಮಾ ತುಂಬಾ ಮಾತಾಡ್ತಿರೋದು, ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗ್ರಿ. ರವಿಚಂದ್ ಪ್ರಿಯಾಂಕಾ ಇದ್ದ ತಕ್ಷಣ ಮಲ್ಲಾ ತರ ಇದೆ ಅಂತ ಅನ್ಕೋಬೇಡಿ ದಯವಿಟ್ಟು. ಇಟ್ ಇಸ್ ನಾಟ್ ಲೈಕ್ ದಟ್. ಇಟ್ ಇಸ್ ಅನ್ ಹಸ್ಬೆಂಡ್ ಅಂಡ್ ವೈಫ್ ಸ್ಟೋರಿ. ಅಂಡ್ ಪ್ಲಸ್ ಎವ್ರಿಬಡಿ ವಿಲ್ ರಿಲೇಟ್ ಯುವರ್ ಸೆಲ್ಫ್ ಆಸ್ ಎ ಪೇರೆಂಟ್ಸ್ ಇನ್ ದ ಪಿಕ್ಚರ್. ಅಂಡ್ ನಿಮ್ಮ ಮಕ್ಕಳು ಇಷ್ಟಪಡ್ತಾರೆ ಸಿನಿಮಾ. ರಿಲೇಟ್ ಟು ದ ಫಿಲ್ಮ್. Ravi, that's what I loved in that concept. Love need not be only between male and female. It can be between a child and the father, child and the mother. ಆ ತರದ ಕಾನ್ಸೆಪ್ಟ್ ಇದೆಯಲ್ಲ, ದಟ್ ಶೋಸ್ ಇಸ್ ಮೆಂಟಲ್ ಮೆಚುರಿಟಿ. ಇನ್ನೊಂದು ರವಿ ಅಂತ ನೀನ್ ನೋಡಿರ್ತೀಯ, ಗುರುದದ್ದು ಕಾಗಜ್ ಕೆ ಫುಲ್, ಇಟ್ ವಾಸ್ ಅಬೌಟ್ ಹಿಮ್ಸೆಲ್ಫ್. ಬಿಛಡೆ ಸವಿ ಬಾರಿ ಬಾರಿ ಅಂತ ಒಂದು ಹಾಡಿದೆ, ಬಹಳ ಅದ್ಭುತವಾದ ಹಾಡೋದು. ಸಾಹಿರುಲ್ ಧಾನ್ವಿ ಅವ್ರು ಬರೀತಾರೆ, ಎಲ್ಲರೂ ನನ್ನನ್ನು ಸಿಕ್ಕು ತಪ್ಪು ಹೋದ್ರು. ಹಮ್ನೆ ದೇಖಿ ಹೇ ದುನಿಯಾ ಕಿ ಯಾರಿ, ಬಿಛಡೆ ಸಭಿ ಬಾರಿ ಬಾರಿ. ಈ ಪ್ರಪಂಚದ ಸ್ನೇಹ ನೋಡ್ಬಿಟ್ಟ ನಾನು, ಎಲ್ಲರೂ ಸಿಕ್ಕಾಕೊಂಡು ಹೋದ್ರು ಅಂತ ಹೇಳಿ. ರವಿಗೆ ಆ ಮೆಚುರಿಟಿ ಈಗ ಬರ್ತಾ ಇದೆ. ಐ ಎಕ್ಸ್ಪೆಕ್ಟ್ ಅನದರ್ ಗ್ರೇಟ್ ಮೂವಿ, ಎ ಗ್ರೇಟ್ ಹಿಟ್. ಐ ವಿಲ್ ಬಿ ದಿ ಫಸ್ಟ್ ಮ್ಯಾನ್ ಟು ಸಿ ದಿ ಫಿಲ್ಮ್. ಪ್ಲೆಸರ್ ಸರ್. ಆಗೋದಿಲ್ಲ ಮಾಡೋದಿಲ್ಲ ಅನ್ನೋರು ಹುಡ್ತಾರೆ, ಸಾಯ್ತಾರೆ. ಸರ್ ಮಾತಾಡೋಕೆ ತುಂಬಾ ಇದೆ, ಬಟ್ ಡೈಲಾಗ್ಸ್ ಬಗ್ಗೆ ಆಗ್ಲೇ ಮಾತಾಡ್ತಾ ಇದ್ವಿ. ಫಿಲಮ್ ಅಲ್ಲಿ ತುಂಬಾ ಒಳ್ಳೊಳ್ಳೆ ಡೈಲಾಗ್ಸ್ ಇರುವಂತದ್ದು, ಭಾವನಾತ್ಮಕವಾಗಿ ಎಳೆದಿಡುವಂತ ಡೈಲಾಗ್ಸ್ ಇರುವಂತದ್ದು. ಸೊ ಒಂದು ಡೈಲಾಗ್ ಈಗ ನಮಗೋಸ್ಕರ ಹೇಳಿ ಸರ್, ನಿಮಗೆ ತುಂಬಾ ಇಷ್ಟವಾಗಿರೋದು. ಇಡೀ ಪಿಕ್ಚರ್ ಸಿನಾಪ್ಸಿಸ್ ನ ಒಂದೇ ಒಂದು ಡೈಲಾಗ್, ಒಂದು ಪ್ಯಾರಾಗ್ರಾಫ್ ಅಲ್ಲಿ ಹೇಳಿದ್ದೀನಿ ನಾನು. ಆಕ್ಚುಲ್ ಆಗಿ ಅದು ಫಾಲೋ ಮಾಡಿಬಿಟ್ರೆ ಇಡೀ ಸಿನಿಮಾಗೆ ನಿಮಗೆ ನಾನು ಬೇರೆ ಏನು ಎಕ್ಸ್ಪ್ಲನೇಷನ್ ಕೊಡೋದು ಬೇಕಾಗಿಲ್ಲ. ಬ್ಯುಸಿ, ಎಲ್ಲರೂ ಬ್ಯುಸಿ, ಅವಸರ. ಸೂರ್ಯ ಹುಟ್ಟಕ್ಕೂ ಸೂರ್ಯ ಮುಳುಗೋಕ್ಕೂ ಮಧ್ಯೆ ಇರೋದು 12 ಗಂಟೆ ಮಾತ್ರ. ಹಬ್ಬಬ್ಬ ಅಂದ್ರೆ ಈ 12 ಗಂಟೆಲಿ ಏನಾಗ್ಬಿಡ್ಬೋದು? ಅಂದ್ಕೊಳ್ಳೋದು ಆಗದಿರೋದು ಅಂದ್ಕೊಳ್ಳೋದು ನಮ್ಮ ಕೈಯಲ್ಲಿಲ್ಲ. ಗಡಿಯಾರ ಓಡೋದು ಒಂದೇ ವೇಗದಲ್ಲಿ, ಆದರೆ ಮನುಷ್ಯನ ಬುದ್ಧಿ ಓಡೋ ವೇಗ ಆವೇಗದಲ್ಲಿ, ಆವೇಶದಲ್ಲಿ, ಅವನ ಆಕೋವೇಶದಲ್ಲಿ. ಯಾರ್ಯಾರೋ ಸೇರಿ ಸಂಬಂಧವಿಲ್ಲದೆ ಸಂಬಂಧವಾಗಿ, ಸಂದರ್ಭಗಳು ಸವಾಲಾಗಿ, ಪ್ರಶ್ನೆಗಳು ಸಾವಿರವಾಗಿ, ಹೊಸದ ಕಥೆಗಳು ಹೊಸದಾಗಿ ಬದಲಾಗುತ್ತಾ ಹೋಗುವುದೇ ಆ ಮೇಲಿನ ಬೈರಾಗಿಯ ನಿಯಮ. ಇದು ಇಡೀ ಸಿನಿಮಾಗೆ ಒಂದು ಸಿನಾಪ್ಸಿಸ್. ಇದು ಬರೆದ ಮೇಲೆ ನಾನು ಸಿನಿಮಾ ಸ್ಟಾರ್ಟ್ ಮಾಡಿದ್ದು ಬರೆಯೋದಕ್ಕೆ. ಅಂದ್ರೆ ಐ ಆಮ್ ಗೋಯಿಂಗ್ ಟು ಲಿಂಕ್ ಅಪ್ ಗಾಡ್ ಅಂಡ್ ಅವರ್ ಲೈಫ್ ಟುಗೆದರ್ ಇನ್ ದಿಸ್ ಸಿನಿಮಾ.
ದೇರ್ ಆರ್ ಅನ್ಎಕ್ಸ್ಪೆಕ್ಟೆಡ್ ಕ್ಯಾರೆಕ್ಟರ್ಸ್ ನನ್ನ ಕತೆಗೆ ಸೇರ್ಕೊಳ್ಳುವಂಥದ್ದು ನನಗೆ ಗೊತ್ತಿರಲ್ಲ ಅದು ಅವ್ನು ಸೃಷ್ಟಿ ಮಾಡ್ತಾನೆ. ಅದು ನನಗೆ ಪಾಠ ಹೇಳ್ಕೊಡೋಕ್ಕಿರ್ಬೋದು, ಇಲ್ಲ ಅದು ನನಗೆ ಶಿಕ್ಷೆ ಇರ್ಬೋದು, ಇಲ್ಲ ಅದು ನನಗೆ ಪರೀಕ್ಷೆ ಇರ್ಬೋದು. ಇಡೀ ಸಿನಿಮಾನ ರಾಕೆಟ್ ಮೂಲಕ ಒಂದು ಥಿಯರಿ ಹೇಳಿದ್ದೀನಿ. ಅಂದ್ರೆ ನಾವೆಲ್ಲ ಸೇರ್ಕೊಂಡು ಒಂದು ಪೇಪರ್ ರಾಕೆಟ್ ಮಾಡ್ಕೊಳ್ಳೋಣ, ಎಲ್ಲ ಒಂದೇ ಕಡೆ ಗುರಿ ಇಡೋಣ, ಅದು ಯಾವುದೇ ಕಾರಣಕ್ಕೂ ಒಂದೇ ಕಡೆ ಹೋಗೋದೇ ಇಲ್ಲ, ಅದು ಹೋಗೋದೇ ಇಲ್ಲ ಅದು. ಆ ಜರ್ನಿ ಬಂದ್ಬಿಟ್ಟು ಅದು ಅವನು ವ್ಯವಸ್ಥೆ ಮಾಡ್ತಾನೆ, ನಮ್ದಲ್ಲ. ವಿ ಕ್ಯಾನ್ ಓನ್ಲಿ ಏಮ್ ಎಟ್ ವಾಟ್ ವಿ ವಾಂಟ್ ಟು ಡೂ, ಬಟ್ ದ ಜರ್ನಿ ಇಸ್ ಹಿಮ್. ಸ್ಮೂತ್ ಆಗಿ ಮಾಡಿಸ್ಬೇಕು ಅಂತ ಅವ್ನು ಡಿಸೈಡ್ ಮಾಡ್ತಾನೆ, ಸ್ಮೂತ್ ಆಗಿ ಹೋಗ್ಲಿ ಅಂತ, ಇಲ್ಲ ಅವ್ನು ಹರ್ಡಲ್ಸ್ ಕೊಟ್ಕೊಂಡೇ ಕರ್ಕೊಂಡು ಹೋಗ್ಬೇಕಂದ್ರೆ ಅದು ಅವ್ನು ಡಿಸೈಡ್ ಮಾಡ್ತಾನೆ. ಸೊ ಅದ್ರ ಮಧ್ಯೆ ಯಾರ್ಯಾರೋ ಬಂದು ಸೇರ್ಕೋತಾರೆ ಕಥೆಗಳೆಲ್ಲ. ರವಿ ಸಮ ಕಂಟ್ರೋಲ್ ಮೈ ಸೆಲ್ಫ್ ಕಣ, ಯಾಕಂದ್ರೆ ಅಪ್ಪ ಅವ್ರು ನೋಡಿದ್ದೆ, ಅವ್ರು ಮಾಡಿದ ಸಿನಿಮಾಗಳು ನೆನಪು ಮಾಡ್ಕೊಳ್ಳಿ ಯಾವ ಮಾಡಿದ್ರು. ಸರ್ ಅವರು ಕುಲಗೌರವ ಫಸ್ಟ್, ಅದ್ರಲ್ಲಿ ನಾನು ಚಿಕ್ಕ ಪಾತ್ರ ಮಾಡಿದವನು ಫಸ್ಟ್. ಆಮೇಲೆ ನಾಗರಹಾವು ಎಂತ ಪ್ರೊಡಕ್ಷನ್ ಅದು, ನಾನಿನೇ ಮರೆಯಲಾರೆ. ಆಮೇಲೆ ನಾರಿ ಸ್ವರ್ಗಕ್ಕೆ ದಾರಿ ಮಾಡಿದ್ರು. ಆಮೇಲೆ ಪ್ರೇಮ್ಲೋಕ ನಾನು ಮಾಡಿದ ಸಿನಿಮಾಗಳು ಎಲ್ಲ ಅವರೇ ತಾನೆ ಲೆಕ್ಕ. ಹಂಗೆ ನೋಡ್ತಾರೆ ನನ್ನ ಹೆಸರು ಇರ್ಬೋದು ಇವತ್ತು, ಬಟ್ ಆಲ್ ಟಿಲ್ ಶಾಂತಿ ಕ್ರಾಂತಿ ರಾಮಾಚಾರ್ಯವರೆಗೂ ನನ್ನ ಜೊತೆ ಬಂದವರು ಅವರು. ಬಟ್ ಏನಂದ್ರೆ ಅವ್ರು ಇದ್ದಾಗ ಒಂದು ಇದ್ದ ಧೈರ್ಯ ಇದೆಯಲ್ಲ, ಅವ್ರು ಕೊಡೋ ಅಷ್ಟು ಧೈರ್ಯ ಇನ್ನೊಬ್ಬ ಕೊಡೋ. ಅವ್ರಿಗೆ ಅಂತ ಧೈರ್ಯ ಇರುತ್ತೆ, ಯಮ ಧೈರ್ಯ. ಅಂಡ್ ಇವಾಗ ಗ್ರೇಟ್ ಡಿಸ್ಟ್ರಿಬ್ಯೂಟರ್. ಯಾವ್ದು ಮಾಡಿದ್ರು ಹೇಳೋ ಡಿಸ್ಟ್ರಿಬ್ಯೂಷನ್? ಸರ್ ಡಿಸ್ಟ್ರಿಬ್ಯೂಷನ್ ಆಲ್ ದ ಆರ್ಕಿಶ್ ಫಿಲಿಮ್ಸ್, ಆಲ್ ಎಂ ಪಿ ಶಂಕರ್ ಫಿಲಿಮ್ಸ್ ಎಲ್ಲ ಅವರೇ. ಅವರಿಗೆ ಈಶ್ವರಿ ಆಫೀಸ್ ಇಲ್ಲದೆ ನನ್ನ ಪ್ರಕಾರ ಮುಕ್ಕಾಲ್ ಭಾಗ ಇಂಡಸ್ಟ್ರಿ ಇಲ್ಲ. ಅಲ್ಲ, ಗಾಂಧಿನಗರವೇ ಇಲ್ಲ, ಮುಕ್ಕಾಲ್ ಭಾಗ ಇಲ್ಲ. ಅಂಡ್ ಇವತ್ತು ನಿಮಗೆ ಚೇಂಬರ್ ಬೇಕು, ಅವತ್ತು ನಮ್ಮ ಆಫೀಸ್ ಚೇಂಬರ್ ಬೇಕು ಎಲ್ಲರಿಗೂ ಅಷ್ಟೇ. ಅವತ್ತು ಯಾರು ಚೇಂಬರ್ ಒಳಗೆ ಹೋಗಿದ್ದು ನಾನು ನೋಡಿಲ್ಲ. ಯಾರಿಗೆ ತೊಂದರೆ ಆದ್ರೂ ನಮ್ಮ ಆಫೀಸ್ ಒಳಗೆ ನಡೆಯೋದು. ನಾವು ಇವ್ರ ಮಧ್ಯೆ ಬೆಳೆದಿದ್ದಕ್ಕೆ ನಮಗೊಂದು ಜವಾಬ್ದಾರಿ ಅಂತ ಅನ್ಸೋದು ಇವತ್ತು. ಅವ್ರ ಮಧ್ಯೆ ಬೆಳೆದಿದ್ದು ನಾವು, ಅವ್ರನ್ನ ನೋಡಿದ್ವಿ, ಅವರೇ ನಮ್ಮನ್ನು ಕೂರ್ಸ್ಕೊಂಡು ಪಾಠ ಹೇಳ್ಕೊಟ್ಟವ್ರಲ್ಲ, ಬಟ್ ಅವ್ರು ನೋಡಿ ಪಾಠ ಕಲ್ತವ್ರು ನಾವು. ನಮ್ಮ ಆಫೀಸಲ್ಲಿ ಬರ್ದೇ ಇರೋರಿಲ್ಲ. ಯಾರೇ ಆಚೆ ಕಡೆಯಿಂದ ಔಟ್ ಸ್ಟೇಷನ್ಸ್ ಇಂದ ಯಾರೇ ಪ್ರೊಡ್ಯೂಸರ್ ಬರಲಿ, ಯಾರೇ ಹೀರೋ ಬರಲಿ, ಸ್ಟ್ರೈಟ್ ವೀರಾಸ್ವಾಮಿ ಅವ್ರನ್ನ ನೋಡದೆ ಮುಂದಕ್ಕೆ ಹೋಗೋದಿಲ್ಲ ಅವರು. ಹಿ ವಾಸ್ ಅ ಲೆಜೆಂಡ್. ನೋಡಿ, ಅದಕ್ಕೆ ಲೆಜೆಂಡ್ ಹೋಟೆಲ್ ಲೆಜೆಂಡ್ ಹುಟ್ಟಿದೆ, ಇದ್ರ ಹೋಟೆಲ್ ಇನ್ನೊಂದು ಲೆಜೆಂಡ್ ಹುಟ್ಟಿದೆ ಈಗ. ಐ ಕ್ಯಾನ್ ಸಿ ಫ್ಯೂಚರ್ ಇನ್ ದಟ್ ಬಾಯ್ಸ್ ಮೂವ್ಮೆಂಟ್ಸ್, ಬಾಡಿ ಲ್ಯಾಂಗ್ವೇಜ್. ಐ ಹ್ಯಾವ್ ವೆರಿ ವಂಡರ್ಫುಲ್ ಚಿಲ್ಡ್ರನ್. ನನಗೆ ಈ ನನ್ನ ಮಕ್ಳು ಹೆಂಗೆ ಅಂದ್ರೆ 3 ಮಕ್ಕಳು. ನನ್ನ ದೊಡ್ಡ ಮಗ ಅಂತೂ ಇವಾಗ ಅವ್ನಿಗೆ ಆಕ್ಚುಲಿ 2-3 ವರ್ಷ ಡಿಲೇ ಮಾಡ್ಬಿಟ್ಟೆ ಸಿನಿಮಾ ಮಾಡಿಲ್ಲ ನಾನು. ಅವ್ನು ಹೇಳೋದೇ ಫಸ್ಟ್ ಒಂದು, ನೀವು ಯಾವತ್ತು ಮಾಡ್ಬೇಕಂತ ಮಾಡಿ, ನಾನು ಕಾಯ್ತೀನಿ, ನೀವು ಫಸ್ಟ್ ಸ್ಯಾಟಿಸ್ಫೈ ಆಗಿರಿ. ನಿಮ್ಗೆ ಏನೋ ಮಾಡ್ಬೇಕು ಅಂತ ಅನಿಸ್ತಾ ಇದೆ, ನಾನು ಕಾಣಿಸ್ತಾ ಇದೆ ನಿಮ್ಮ ಕಣ್ಣಲ್ಲಿ, ಯು ಕ್ಲಿಯರ್ ಇಟ್ ಆಫ್, ನಾನು ಐ ವಿಲ್ ವೇಟ್ ಅಂತಾನೆ ಹೇಳ್ತೇನೆ. ಸೊ ನನಗೆ ಆ ಥರ ಐ ಆಮ್ ಪ್ರೌಡ್ ಟು ಹ್ಯಾವ್ ಸಚ್ ಎ ವಂಡರ್ಫುಲ್ ಚಿಲ್ಡ್ರನ್. ಬಟ್ ಈಗ ಗಿಲ್ಟ್ ಕಾಡ್ತಾ ಇದೆ ನನಗೆ ಆಕ್ಚುಲಿ. ಇಷ್ಟು ದಿವಸ ಇದಾದ್ಮೇಲೆ ಸಾಕು, ನಾನು ಏನೇ ಕನಸಿದ್ರು ನನ್ನ ಮಗನ ಫಸ್ಟ್ ಮಾಡ್ಬೇಕು. ಯಾಕಂದ್ರೆ ಚಿಕ್ಕವನ್ನ ಸ್ಕ್ರೀನಲ್ಲಿ ಸ್ವಲ್ಪ ರೆಸ್ಪಾನ್ಸ್ ಜನ ಎಲ್ಲೋ ತುಂಬಾನೇ ಕೊಟ್ಬಿಟ್ರು ಅವನಿಗೆ. ನಾನು ಈ ಪಿಕ್ಚರ್ ಅವ್ನು ಲಾಂಚ್ ಪ್ಯಾಡ್ ಅನ್ಕೊಂಡು ಮಾಡ್ಲಿಲ್ಲ. ನಾನು ಸುಮ್ಮನೆ ಒಂದು ಚಿಕ್ಕ ಪಾತ್ರ ಮಾಡು, ನನ್ಗೇನಂದ್ರೆ ನೀವೆಲ್ಲ ಹೀರೋಗಳು ಆಮೇಲೆ ಆಗಿರೋ ಅಂತ ಹೇಳದ್ ನಾನು. ನಿಮ್ಮನ್ನ ಜನ ಹೀರೋ ಮಾಡ್ತಾರೆ, ಸ್ಕ್ರೀನ್ ಮೇಲೆ ಹೀರೋಗಳಲ್ಲ ನೀವು ಕಮ್ ಅಂಡ್ ಆಕ್ಟ್. ನಾಳೆ ಹೀರೋ ಆಗ್ರಿ. ನಾವೆಲ್ಲ ಗದಿ ಮಕ್ಕಳು ಗನ್ ಇಟ್ಕೊಂಡು ಸುಮ್ಮನೆ ಹಿಂಗ್ ಬಂದವನು, ನಾನು ಆಕ್ಟ್ ಆಗ್ತೀನಿ ನಾನು ಅನ್ಕೊಂಡೇ ಇರಲಿಲ್ಲ. ಫಸ್ಟ್ ಫಿಲಮ್ ಅಲ್ಲಿ ವಿಲನ್ ಅಲ್ಲ, ಫಸ್ಟ್ ಫಿಲಮ್ ಫಸ್ಟ್ 3 ಫಿಲಮ್ ವಿಲನ್, ಕದಿ ಮಕ್ಕಳರು, ನಾನೇ ರಾಜನ ಆಂಟಿ ಕ್ಯಾರೆಕ್ಟರ್, ಚಕ್ರವ್ಯ ವಿಲನ್. ಸೊ ಹಂಗೆ ಸ್ಲೋ ಆಗಿ ಬಂದಿದ್ದ. ಆಮೇಲೆ ಹಿಂದಿಗೆ ನೀನು ಮಾಡಿದ ಚಕ್ರವ್ಯ ಇನ್ಕ್ಲಬ್ ಮಾಡಿದ್ವಿ ನಾವು. ಐ ಥಿಂಕ್ ದಟ್ ಇಸ್ ದಿ ಫಸ್ಟ್ ಅಮಿತಾಬ್ ಬಚ್ಚನ್ ಪಿಕ್ಚರ್ ಟು ಬಿ ಫಿನಿಶ್ ಇನ್ 3 months. ಜಸ್ಟ್ 3 months. 3 months ಅಮಿತಾಬ್ ಬಚ್ಚನ್, ಶ್ರೀದೇವಿ. ಅದು ಬಿಟ್ಟರೆ ಇನ್ನು ತಮಿಳ್ ಮಾಡಿದ್ವಿ. ಪಡಿಕಾದವನ್ನ ರಜನಿಕಾಂತ್ ಇಟ್ಕೊಂಡು ಶಾಂತಿ ಕ್ರಾಂತಿ ಮಾಡೋ ಎಕ್ಸ್ಪೀರಿಯನ್ಸ್. ರಜನಿಕಾಂತ್ ಕರೆದು ಕಾಲ್ ಶೀಟ್ ಕೊಟ್ಟಿದ್ದು ಯಾವಾಗ ನಾನು 26 years ಇದ್ದಾಗ ನಾನು ಶಾಂತಿ ಕ್ರಾಂತಿ ಅಂತ 4 language ಪಿಕ್ಚರ್ ತಗೊಂಡಿದ್ದು. ಬಿಡಿ ಅವೆಲ್ಲ ಇಟ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಎಕ್ಸ್ಪೀರಿಯನ್ಸ್. ಹೂ ಇಸ್ ದ ಡಿಯರೆಸ್ಟ್ ಫ್ರೆಂಡ್ ಫಾರ್ ಯು ಇನ್ ದ ಇಂಡಸ್ಟ್ರಿ? ಸರ್, ಡಿಯರೆಸ್ಟ್ ಫ್ರೆಂಡ್ಸ್ ಇಂದ ಚೇಂಜ್ ಆಗ್ತಾ ಹೋಗಿದೆ ಅಂತ ಹೇಳ್ಬೋದು ಬೇಕಾದ್ರೆ. ನಾನು ಸ್ಟೇಜ್ ದೇರ್ ವೇರ್ ಡಿಯರೆಸ್ಟ್ ಫ್ರೆಂಡ್ಸ್. ನನಗೆ ಸ್ಟಾರ್ಟೆಡ್ ವಿತ್ ಅಂಬರೀಶ್ ವಾಸ್ ಒನ್ ಆಫ್ ಮೈ ಡಿಯರೆಸ್ಟ್ ಫ್ರೆಂಡ್ಸ್ ಅಂತ. ಇಬ್ಬರು ಒಟ್ಟಿಗೆ ಬರ್ತಿದೆ. ನಿಮ್ಮಿಬ್ಬರ ಮಧ್ಯೆ ಅದು ಬರ್ತೀನಿ. ನಿಮ್ಮಿಬ್ಬರ ಮಧ್ಯೆ ಒಂದು ಪ್ರಹಸನ ನಡೀತು. ಚಳಿ ಚಳಿ ತಾಳನು ಈ ಚಳಿಯ ರಾತ್ರಿ ಮಾಡ್ಬೇಕು, ರಾತ್ರಿ ಅಂಬರೀಷು ನಾನ್ ಮಾಡಲ್ಲ ಅಂತ. ಅದು ನೀರ್ ಬೇರೆ ಹೋಗೋಣ ಮಾಡಲ್ಲ ಅಂತ. ಹಂಗಾರೆ ಈ ಸಾಂಗ್ ತೆಗ್ದ್ಬಿಟ್ರು, ನನ್ಗೆ ಇಟ್ಕೋತೀನಿ, ನಾನ್ ಮಾಡ್ತೀನಲ್ಲ ಅವಾಗ ನೀನು ಹೀರೋಣ, ನೀನು ಮುಖ ನೋಡ್ಕೊ. ನಾನು ಮಾಡಿದ ದಿವಸ, ನೀನ್ ಮಾಡಿದ ದಿವಸ ನಾನ್ ನಿಮ್ ಮನೆಗೆ ಬಂದು ಕಸ ಹೊಡಿತೀನಿ, ಬರ್ಕೊಡು ಅಂತ ಬರ್ಸ್ಕೊಂಡ ಪುಣ್ಯಾತ್ಮ. ಅದು ನಾನೇ ರಜೆ ಮಾಡ್ಬೇಕಾದ್ರೆ ಅಂದ್ರೆ ಎಲ್ಲದಕ್ಕೂ ನಾಟ್ ದಟ್ ನೀನ್ ಆಗೋದಿಲ್ಲ ಅನ್ನೋದಲ್ಲ. ನಾನು ಐ ವಾಸ್ ವೆರಿ ಶೈ ನೇಚರ್ಡ್ ಫೆಲೋ. ಆಮೇಲೆ ನನ್ನನ್ನು ತುಂಬಾ ಪ್ರೀತಿಸ್ತಾನ ಅವನು, ತುಂಬಾ ಆಸೆ ಪಡ್ತಾನೆ ಅನ್ಕೊಂಡ್ರೆ. ಬಹಳ ಒಳ್ಳೆ ಆಮೇಲೆ ನಾನು ಬಹುಶಃ ನೀವು ಅಂಬರೀಷ್ ಬಗ್ಗೆ ಗೊತ್ತಿರ್ಬೇಕಾದ್ರೆ, ಅಂಬರೀಷ್ ಸಿಗರೇಟ್ ಸೇತಾನೆ ಗುಂಡು ಆಗ್ತಾನೆ. ನಾನು ಅಷ್ಟು ವರ್ಷ ಜೊತೆಲಿದ್ದೆ. ಒಂದ್ ದಿವಸ ನೀನ್ ಸಿಗರೇಟ್ ಸೇದಿಲ್ಲ ಗುಂಡು ಹಾಕುವಂತ ಒಂದ್ ದಿವಸ ಬಲವಂತ ಮಾಡ್ದವನಲ್ಲ ಅವನು. ಸೊ ನನ್ಗೆ ಆ ಸ್ನೇಹಿತ ಮೇಲೆ ತುಂಬಾ ಅಪಾರ ಪ್ರೀತಿ. ನಾನು ಇಬ್ರು ಜೊತೆಲೆ ಬರ್ತಡೇ ಮಾಡ್ತಿದ್ವಿ. ಬಟ್ ಎಲ್ಲ
ಕಂಟಿನ್ಯೂಸ್ ಆಗಿ ಒಂದು 4 ವರ್ಷ. ಅಲ್ಲ ನಿನ್ ಬರ್ಡೇ ಯಾವತ್ತು? ಮೇ 30th, ಒಂದು ಮೇ 29. ಇಬ್ರು ಒಟ್ಟಿಗೆ ಈ ಮಾಡ್ತೀವಿ. ಸಲ ಎಳ್ಕೊಂಬರೋಣ ಇಬ್ರು ಬಟ್ ಎಲ್ಲ ಒಂದ್ ಕಡೆ ಸಡನ್ ಆಗಿ ಒಂದು ಬರ್ತ್ಡೇ ಈ ನಾನಿಲ್ದೆ ನಡೆದೋಯ್ತು ಒಂದು. ನಾನು ಅವತ್ತಿಂದ ಬರ್ತ್ಡೇ ಮಾಡೋದು ಬಿಟ್ಬಿಟ್ಟೆ ನಾನು ಆಕ್ಚುಲ್ ಆಗಿ. ಮಾಡ್ಕೊಳ್ಳಿ ಅನ್ನೋದು ಅನ್ಸ್ಬಿಡ್ತೀನಿ ನನಗೆ. ಯಾಕಂದ್ರೆ ನನಗೆ ಸಡನ್ ಆಗಿ ನಾನಿಲ್ದೆ ಬರ್ತ್ಡೇ ಮಾಡಿದಾಗ ನಾನು ಪ್ರಿಫರೆನ್ಸ್ ಅವನಿಗೆ, ಬಿಕಾಸ್ ನನಗೆ ಆಲ್ವೇಸ್ ಸಿನಿಮೆ ಎಲ್ಡೆಸ್ಟ್ ಬ್ರದರ್ ಇನ್ ಮೀ. ಸೊ ಅದು ಹಂಗೆ ಬೆಳಗ್ಗೆ ಈ ವಾಸ್ ಒನ್ ಆಫ್ ಮೈ ಡಿಯರೆಸ್ಟ್ ಹೂ ಹ್ಯಾಡ್ ಆಲ್ ರೈಟ್ಸ್ ಟು ನನಗೆ ಕೈ ತೋರಿಸಿ ಬೆರಳು ತೋರಿಸಿ ಏನಾದ್ರು ಹೇಳೋದಕ್ಕೆ ಅಧಿಕಾರ ಇದ್ದಿದ್ದು ಅವನಿಗೊಬ್ಬನಿಗೆ. ಅವತ್ತು ಬರ್ಕೊಟ್ಟ ನೀನು ಹೀರೋ ಆಗೋದಿಲ್ಲ ಜೀವನದಲ್ಲಿ, ನೀನು ಹೆಂಗಾಗ ಅಂದ್ರೆ ನನ್ನ ಶೈ ನೇಚರ್ ನೋಡ್ಕೊಂಡು ಹೇಳಿರ್ಬೋದು. ಬಟ್ ನಂದು ವಾದ ಬೇರೆ ಇತ್ತು ಅವತ್ತು. ಹೀರೋ ಆಗ ಅವನಿಗೆ ಏನ್ ಬೇಕು, ಲುಕ್ಸ್ ಬೇಕಾ, ಮುಖ ಬೇಕಾ, ಏನ್ ಬೇಕು, ನೀನೆ ತುಂಬಾ ಅಂದವಾಗಿದೆ ಅಂತ ಹೀರೋ ಆಗಿದ್ಯಾ ನೀನು, ವಿ ಹ್ಯಾವ್ ಟು ಕ್ರಿಯೇಟ್ ಎನ್ ಇಮೇಜ್ ಫಾರ್ ಅವರ್ ಸೆಲ್ಸ್. ನಾವು ಒಂದು ಇಮೇಜ್ ಬೆಳೆಸ್ಕೊಂಡ್ ಬಂದ್ರೆ ಅವ್ನು ಹೀರೋ ಆಗ್ತಾನೆ. ಸೊ ಅದು ಗೊತ್ತಿಲ್ಲ, ಬ್ಲಡ್ ಅಲ್ಲಿ ಅವೆಲ್ಲ ಸೇರ್ಕೊಂಡ್ಬಿಟ್ಟಿದೆ, ಜೀನ್ಸ್ ಅಲ್ಲಿ ಬಂದಿರ್ತಾವೆ. ಸೊ ಅದಕ್ಕೆಲ್ಲ ಒಳಗೊಂದು ಆಟ, ಅದು ಹಂಗೆ ಗೊತ್ತಿಲ್ಲದೇನೆ ಅದು ಹೀರೋ ಆಗ್ತಾ ಬಂದಿದ್ವಿ ನಾವು ಅಷ್ಟೇ. ಬಟ್ ನಾನು ಇವೆಲ್ಲ ಸೀರಿಯಸ್ ಇದರಿಂದ ನಾನು ಹೀರೋ ಆದಂತೆ ನಾನು ಹೇಳೋದಿಲ್ಲ. ಬಹುಶಃ ಎಲ್ಲರೂ ನನ್ನ ಒಂದೊಂದು ಚಿಕ್ಕದಾಗಿ ಟೀಕೆ ಮಾಡಿ, ಇವರು ಸಾಕಷ್ಟು ಟೀಕೆ ಮಾಡಿದ್ದಾರೆ ನಮ್ಮನ್ನ. ನಾನು ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಂಡಿಲ್ಲ. ಆಸ್ ಲಾಂಗ್ ಎಸ್ ಇಟ್ ವಾಸ್ ಸಮ್ವೇರ್ ಸುಳ್ಳಲ್ಲ. ಇವ್ರು ಯಾರು ಈ ವಿಷಯಗಳು ಕೊಟ್ಟಿದ್ದಾರೆ, ಇವ್ರ ಹತ್ರ ನಾವು ಕ್ಲಾರಿಫೈ ಮಾಡ್ಕೊಂಡು ಕೂತಿರ್ಬೇಕಾ, ಇಲ್ಲ ಪ್ರತಿ ಸಲ ನಾನು ಹಂಗಲ್ಲ, ನಾನು ಹಿಂಗೆ ಅಂತ ಹೇಳ್ಕೊಬೇಕಾ, ನಾನು ತಲೆ ಬಗ್ಗೆ ಕೆಡ್ಸ್ಕೊಳ್ಳಿಲ್ಲ. ನಾನು ಐ ಜಸ್ಟ್ ವೆಂಟ್, ಇಟ್ ಇಸ್ ಮೈ ಜರ್ನಿ. ಅದ್ರಲ್ಲಿ ನಾನು ತಪ್ಪುಗಳು ಮಾಡಿದ್ದೀನಿ. ತಪ್ಪು ಮಾಡಿದ್ಮೇಲೆ ಸರಿ ಮಾಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಅದನ್ನ ಇನ್ನೊಬ್ರು ಟೀಕೆ ಮಾಡಿ ಹೇಳಿರ್ಬೋದು, ಕ್ರಿಟಿಸೈಸ್ ಮಾಡಿ ಹೇಳಿರ್ಬೋದು, ಗಿಲ್ಲಿ ಹೇಳಿರ್ಬೋದು, ತಿದ್ಕೊಂಡಂತೂ ಬರ್ತೀನಿ ನನ್ನ ಜೀವನದಲ್ಲಿ. ಕ್ರೇಜಿ ಸ್ಟಾರ್ ಆಗಿ ನಾನು ಯಾವತ್ತೂ ತಲೆ ತಗ್ಸಿಲ್ಲ ರಮೇಶ. ಅಂಡ್ ಐ ವಿಲ್ ನೆವರ್ ಸೇ ಐ ವಾಸ್ ಎ ವೆರಿ ಪರ್ಫೆಕ್ಟ್ ಪರ್ಸನ್. ಅಂಬರೀಶ್ ನೆಕ್ಸ್ಟ್. ಇಲ್ಲಿ ನೀವು ಇಂಡಸ್ಟ್ರಿಯಲ್ ಕೇಳ್ತೀರಾ? ಇಂಡಸ್ಟ್ರಿಯಲ್ ಅಂತ ದೊಡ್ಡ ಹಂಸಲೇಖ ಸ್ನೇಹ ಅದು ಅದಕ್ಕಿಂತ ಸ್ನೇಹ ಯಾವ್ದಿಲ್ಲ. ಬೇಕಾದ್ರೆ ನಾವು ಹೆಗಲ ಮೇಲೆ ಕೈ ಹಾಕೊಂಡು ಬಂದವರಲ್ಲ. ಶುರು ಡೇ ಒಂದಿಂದ ಅವ್ರಿಗೆ ಇವಾಗ್ಲೂ ಯಾರೋ ಕೇಳಿದ್ರು ಮೊನ್ನೆ, ನೀವೇನ್ ಸರ್ ಎಲ್ಲಾ ಸಿನಿಮಾ ಗಿಟಾರ್ ಇಟ್ಕೋತೀರಂತೆ. ಗೊತ್ತಿಲ್ಲದ ಗಿಟಾರ್ ಕೈಗೆ ಬಂದ್ಬಿಡುತ್ತೆ ನನಗೆ. ಬಹುಶಃ ಅದು ಹಂಸಲೇಖ ಫಸ್ಟ್ ಬಂದಾಗ ಗಿಟಾರ್ ಇಟ್ಕೊಂಡ್ಬಂದು ನನ್ನ ಕೈಗೆ ನಾನು ನೆನ್ಸಿ ಕೊಟ್ಟು ಕಳ್ಸಿದ್ರು. ನಮ್ಮಿಬ್ರು ಸ್ನೇಹಿತ ಪೂರ್ವಕವಾಗಿ ಅದು ಕೈಗೆ ಬಂದ್ಬಿಡುತ್ತೆ ಅನ್ಸುತ್ತೆ ಅದು ನಾನು. ಸೊ ಆತರ ಒಂದು ರಿಲೇಟೆಡ್ ಎಕ್ವಿಪ್ಮೆಂಟ್ಸ್ ಸೇರ್ಕೋತಾ ಇದೆ ಅದು. ಸೊ ಆತರ ಒನ್ ಆಫ್ ದಿ ಬೆಸ್ಟ್ ರಿಲೇಶನ್ಶಿಪ್, ಬಿಕಾಸ್ ಎರಡು ಮನಸ್ಸನ್ನು ಅಪ್ಕೊಂಡ್ರು ಪಾತ್ರಗಳಿದು. ಡುಯಲ್ ಪಾತ್ರಗಳ ನಂದು. ಒಂದು ಕ್ರೇಜಿ ಸ್ಟಾರ್. ರವಿ, ನಾನು ಹೇಳಬೇಡ, ಇವ್ರು ನೋಡಿದ್ರೆ ನಿಮ್ಗೆ ಸಾಂಗ್ ರಿಸಲ್ಟ್ ಗೊತ್ತಾಗುತ್ತೆ. ನನಗೆ ನನ್ನ ಮಗು ನನ್ನ ಸ್ಥಿತಿ ನೆನಪಾಯ್ತು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಾನು ತುಂಬ ಭಾವುಕ, ಬೇಗ ಕಣ್ಣೀರು ಬರುತ್ತೆ. ಆದರೆ ಐ ಆಮ್ ನಾಟ್ ಅನ್ ಆಕ್ಟರ್. ಐ ಡೋಂಟ್ ಆಕ್ಟ್. ಐ ಡಿ ನಾಟ್ ಆಕ್ಟ್ ನೌ. ಸಿ ಇನ್ಸ್ಟಂಟ್ಲಿ ಐ ಫೆಲ್ಟ್ ಐ ಆಮ್ ದಿ ಫಾದರ್ ಅಂಡ್ ದಟ್ಸ್ ಮೈ ಚೈಲ್ಡ್. ನಾವು ಎಲ್ಲ ಮರ್ತು ಬಿಡ್ತೀವಲ್ಲ, ನಮ್ಮ ಸಿನಿಮಾ, ನಮ್ಮ ಪತ್ರಿಕೋದ್ಯಮ, ನಮ್ಮ ಟಿವಿಗಳು, ನಮ್ಮ ಜಗಳಗಳು, ನಮ್ಮ ಕೋಪತಾಪಗಳು, ಎಲ್ಲದರ ಮಧ್ಯೆ ನಾವು ಮಗುನ ಮರೆತು ಹೋಗ್ತೀವಿ, ಹೆಂಡತಿನ ಮರೆತು ಹೋಗ್ತೀವಿ. ಅವ್ರು ನಮ್ಮನ್ನೇ ಮಿಸ್ ಮಾಡ್ತಾ ಇರ್ತಾರೆ. ಮತ್ತು ಒಂದು ಕಡೆ ಭಾಳ ಸುಂದರವಾಗಿ ಹೇಳಿದಾನೆ, ಮೋಸ್ಟ್ಲಿ ಸಮ್ ಸಾಫ್ಟ್ವೇರ್ ಫರ್ಗೆಟ್ ಯುವರ್ ಪಾಯಿಂಟ್ ಪ್ರೆಸೆಂಟ್. ನೀನು ಸತ್ತೋದಾಗ ನಿನ್ನ ಪಾಯಿಂಟ್ ಪ್ರೆಸೆಂಟೇಷನ್ ಆಗಲಿ, ನಿನ್ನ ಕಂಪ್ನಿಗೆ ಎಷ್ಟು ಶೇರ್ಸ್ ತಂದು ಕೊಟ್ಟೆ ಆಗಲಿ, ಯಾರಿಗೂ ಗೊತ್ತಿರಲ್ಲ. ಕಳ್ಕೊಂಡಿರೋದು ಆಮೇಲೆ ಯಾವ ತುಂಬಲಾರದ ನಷ್ಟ ಅಂತಂತೀವಿ. ಯಾರಾದ್ರು ತೀರ್ಕೊಂಡಾಗ ಅವರು ತೀರ್ಕೊಂಡಿದ್ದು ತುಂಬಲಾರದ ನಷ್ಟ. ಯಾರಿಗೆ? ಟು ಹಿಸ್ ಫ್ಯಾಮಿಲಿ. ಬಹಳ ಚೆನ್ನಾಗಿ ಮಾಡಿದ್ಯಾರವೇ, ಕಂಗ್ರ್ಯಾಚುಲೇಟೆಡ್. ಐ ವಾಂಟ್ ಅನದರ್ great innings of Ravi. Great innings from Crazy Star. He must become a star in the sky. ಅಷ್ಟು ದೊಡ್ಡ ಎತ್ತರಕ್ಕೆ ರವಿ ಬೆಳಿಬೇಕು, ಮನಸಾರ ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು ಎಲ್ಲ ನಿಮ್ಮ ಬ್ಲೆಸ್ಸಿಂಗ್ಸ್ ಇದ್ರು ಏನು ತೊಂದರೆ ಇಲ್ಲ. ರವಿ ಕನ್ನಡ ಇಡೀ 6.5 ಕೋಟಿ ಕನ್ನಡಿಗರ ಬ್ಲೆಸ್ಸಿಂಗ್ ಇದೆ ನನ್ನ ಮೇಲೆ. ಸರ್, ಇದರಲ್ಲಿ ಪ್ರಿಯಾಂಕಾ ಅವರು ರಿಯಲ್ ಲೈಫ್ ಅಲ್ಲಿ ಕೂಡ ಒಬ್ಬ ಸೆಲೆಬ್ರಿಟಿ ವೈಫ್ ಅವರು. ಸೊ ಇಂತಹ ಸಣ್ಣ ಪುಟ್ಟ ಸೂಕ್ಷ್ಮಗಳು ಅವರ ಅನುಭವಕ್ಕೆ ಕೂಡ ಬಂದಿರುತ್ತೆ. ಅಂಡ್ ಫಿಲಮ್ ಅಲ್ಲಿ ಕೂಡ ಆ ರೋಲ್ ನ ಪ್ಲೇ ಮಾಡಿದ್ದಾರೆ. ಸೊ ಅವ್ರ ಫಿಲಮ್ ಬಗ್ಗೆ ಏನ್ ಹೇಳಿದ್ರು ಸರ್? ಅಂದ್ರೆ ಫಸ್ಟ್ ನೀವು ಸ್ಟೋರಿ ಹೇಳಿದಾಗ ಸಬ್ಜೆಕ್ಟ್ ಹೇಳಿ, ಶಿ ಈಸ್ ಆಲ್ಸೋ ಸೆಲೆಬ್ರಿಟಿ ವೈಫ್ ಅಂಡ್ ಎ ಡೈರೆಕ್ಟರ್ಸ್ ವೈಫ್. ಅವನು ಕೂಡ ಅಷ್ಟೇ ಪ್ಯಾಷನೇಟ್ ಫಿಲ್ಮ್ ಮೇಕರು. ಸರ್ ಅದಕ್ಕೋಸ್ಕರ ಅವ್ರನ್ನ ಕೇಳಿದ್ದೆ ನಾನು ಈ ಸಿನಿಮಾ ಮಾಡು ಅಂತ. ಅಂಡ್ ಬಹುಶಃ ಅವ್ರು ಆಕ್ಟ್ ಮಾಡ್ತಾರೆ ನನಗೆ ಗೊತ್ತಿರಲಿಲ್ಲ. ಮಧ್ಯೆ 1-2 ಸಿನಿಮಾ ಮಾಡಿದ್ರಿಂದ ನಾನು ಮತ್ತೆ ಕೇಳೋದಂತ ಪರಿಸ್ಥಿತಿ ಬಂತು. ಅಂಡ್ ಈ ಪಾತ್ರ ಹೇಳಿದಕ್ಕೆ ಉಪೇಂದ್ರ ಕೂಡ ಮಾಡು ಅಂತ ಹೇಳಿ ಬಿಟ್ಟಿರೋದು. ಸೊ ಅದಕ್ಕೆ ಅವರು ಕೂಡ ತುಂಬಾ ಹತ್ರ ಆಗುತ್ತೆ ಈ ಪಾತ್ರಕ್ಕೆ. ಅದಕ್ಕೆ ಅವ್ರನ್ನ ಆಯ್ಕೆ ಮಾಡ್ಕೊಂಡಿರೋದು. ಸೊ ಅದಕ್ಕೆ ಜನ ರಿಲೇಟ್ ಮಾಡ್ಕೋತಾರೆ ಎರಡು ಸ್ಟಾರ್ಸ್ನ ಅಂತ. ಅವರು ಈ ಸಾಂಗ್ ಹಾಕಿದ್ರೆ ಅಳ್ತಾರೆ ಅವ್ರು ಇವತ್ತು ಕೂಡ. ಟಿವಿಲಿ ಹಾಕಿದ್ರೆ ಇಮಿಡಿಯೇಟ್ಲಿ ಗೋಸ್ ಟು ಫ್ಲೈಯಿಂಗ್. ಅದು ಶೂಟಿಂಗ್ ಮಾಡೋ ದಿವಸದಿಂದಾನೆ ಅದು ಆ ಸಾಂಗ್ಗೆ. ಅಂಡ್ ನೀವು ನೋಡಿ ಇವತ್ತಿನ ಕಾಲದಲ್ಲಿ ನೀವು ಯು ಕ್ಯಾನಾಟ್ ಎಕ್ಸ್ಪೆಕ್ಟ್ ಎ ಸಾಂಗ್ ವಿತೌಟ್ ಎ ರಿದಮ್. ನಾನು ರಿದಮೇ ಹಾಕಿಲ್ಲ, ರಿದಮೇ ಇಲ್ಲ ಅದರಲ್ಲಿ. ನೋಡಿ ನಾನು ಎಲ್ಲೋದ್ರೆ ಹೇಳೋದು ಹೃದಯ ನಂದು, ಮಿಡಿತ ನಿಮ್ದು. ನೀವು ತಾಳ ಹಾಕಿದ್ರೆ ಆ ಸಿನಿಮಾ ಜೊತೆಲಿ ಹೋಗುತ್ತೆ. ನೀವು ತಾಳ ಹಾಕ್ಲಿಲ್ಲ, ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಗೆ ಅನ್ಸುತ್ತೆ ಬೋರು ಅನ್ಸುತ್ತೆ, ಸ್ಲೋನು ಅನ್ಸುತ್ತೆ, ಎಲ್ಲ ಅನ್ಸುತ್ತೆ. ಯು ಗಿವ್ ಯುವರ್ ಆರ್ಟ್ ಟು ದ ಫಿಲ್ಮ್ ಅಂಡ್ ಸಿ ಯು ವಿಲ್ ಸಿ ಎ ವಂಡರ್ಫುಲ್ ಫಿಲ್ಮ್.
ಬಹುಶಃ ರವಿಚಂದ್ರನ್ ಅವ್ರ ಫಿಲಮ್ ನ ನೋಡಿದ್ರೆ ಸಾಕಾಗಲ್ಲ, ಫೀಲ್ ಮಾಡ್ಬೇಕು ಅನ್ಸುತ್ತೆ. ಈ ಯು ಮಸ್ಟ್ ಗೋ ವಿತ್ ಪ್ರಿಪರೇಷನ್ ಟು ಸಿ ರವಿ. ದಿಸ್ ಪರ್ಟಿಕ್ಯುಲರ್ ಫಿಲ್ಮ್ ಯು ಹ್ಯಾವ್ ಟು ಹ್ಯಾವ್ ಎ ಪ್ರಿಪರೇಷನ್ ಟು ವಾಚ್. ಅಂಡ್ ಸ್ವಲ್ಪ ಬ್ರಾಡ್ ಮೈಂಡೆಡ್ನೆಸ್ ಬೇಕು. ಒಂದು 5 ನಿಮಿಷ ಬೋರ್ ಹೊಡಿಲಿ ಬಿಡಿ, ಏನು ಕಳ್ಕೊಳ್ಳೋದು ಏನಿಲ್ಲ. ಜೀವನ ಪೂರ್ತಿ ಏನು ಮಾಡಿದ್ರೆ ಸುಮ್ಮನೆ ಕೂತಿರ್ತೀವಿ ಮನೇಲಿ ಎಷ್ಟೋ ಸರಿ. ಇದ್ರಲ್ಲಿ ಯಾವುದೋ ಒಂದು 2.5 ಗಂಟೆ ಸಿನಿಮಾ ಒಂದು 5 ನಿಮಿಷ ಬೋರ್ ಹೊಡೆದ್ರೆ, ಕೆಲವು ದೊಡ್ಡ ವಿಷಯಗಳು ಕೆಲವು ಒಳ್ಳೆ ವಿಷಯಗಳು ಇದ್ದಾಗ 5 ನಿಮಿಷ ಬಿಡಿ, ಏನು ತೊಂದರೆ ಇಲ್ಲ. ಎಂಜಾಯ್ ದಟ್ ಫ್ಯೂ ಥಿಂಗ್ಸ್ ವಿಚ್ ಯು ಗೆಟ್ ಔಟ್ ಆಫ್ ದ ಫಿಲ್ಮ್. ಟೇಕ್ ಸಮಥಿಂಗ್ ಮನಸ್ಸಿಗೆ ಅಂತ ತಗೊಂಡೋಗಿ. It's not bore. Initially it is little slow. People expect ಬಂದಾದ್ರೆ ಅದಿಲ್ಲ ಈ ಸಿನಿಮಾ. ಅದಿಲ್ಲ, ಅದು ನೋಡು, ಅದಿರಬಾರ್ದು. ಮೊದಲು ಸ್ವಲ್ಪ ಬಕೆಟ್ ನೀರು ಬಿಟ್ಬಿಡ್ಬೇಕು, ಚೆಲ್ಬೇಕು, ಸ್ವಲ್ಪ ಕೊಳೆ ನೀರು ಹೋಗ್ಬಿಡುತ್ತೆ, ಆಮೇಲೆ ಶುದ್ಧವಾದ ನೀರು ಬರುತ್ತೆ. ಅಷ್ಟೇ ಆಗಿರೋದು ಆ ಸಿನಿಮಾದಲ್ಲಿ. ಅಂಡ್ ರವಿ ಇಟ್ಸ್ ಗೋಯಿಂಗ್ ಟು ಕ್ರಿಯೇಟ್ ಹಿಸ್ಟ್ರಿ ಇನ್ ದಿ. ಅದರಲ್ಲಿ ಒಂದು 2-3 ಕ್ಲೈಮ್ಯಾಕ್ಸ್ ಡೈಲಾಗ್ಸ್ ಇದೆ, ನೀವು ಹಾಕ್ರೆ ಗೊತ್ತಾಗುತ್ತೆ. ತಂದಿದ್ದೀನಿ ಅನ್ಸುತ್ತೆ, ಸುಮ್ಮನೆ ಹಾಕೋದಕ್ಕೆ ಪಟ್ ಅಂತ ಟಚ್ ಆಗ್ಬಿಡುತ್ತೆ ಅಂತವ್ರಿಗೆ. ಓಕೆ ಸರ್, ಮತ್ತೆ ನೀವು ಫಿಲಮ್ ಅಲ್ಲಿ ಕೈಯಲ್ಲಿ ಒಂದು ಸಂಬಂಧಗಳನ್ನ ತೋರಿಸುವಂತದ್ದು ಒಂದು ಮಾಡ್ತೀರಾ, ಅಪ್ಪ ಅಮ್ಮ ಎಲ್ಲಾ ಕಡೆ ಈಗ ಡೈವರ್ಸ್ಗಳು ತೋರಿಸ್ಬೇಕು ಸರ್. ಜಾಸ್ತಿ ಆಗ್ತಿದೆ. ಅಲ್ಲ, ನಾನು ಇದರಲ್ಲಿ ಇವೆರಡನ್ನ ಪೇರೆಂಟ್ಸ್ ನ ರೆಪ್ರೆಸೆಂಟ್ ಮಾಡಿದ್ದೀನಿ ಸರ್. 2 ಕೈ ನಂಗೆ ಇಟ್ಕೋಬೇಕು. ಎರಡು ಪೇರೆಂಟ್ಸ್ ರೆಪ್ರೆಸೆಂಟ್ ಮಾಡುತ್ತೆ, ಇದು ಸಿಬ್ಲಿಂಗ್ಸ್ ನ ರೆಪ್ರೆಸೆಂಟ್ ಮಾಡುತ್ತೆ, ಇದು ತನ್ನನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ವಿ ಪುಟ್ ದಮ್ ಇನ್ಸೈಡ್. ಇದು ಗಂಡ ಹೆಂಡತಿನ ರೆಪ್ರೆಸೆಂಟ್ ಮಾಡುತ್ತೆ, ಇದು ಮಕ್ಕಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ನೀವು ತಂದೆ ತಾಯಿ ಕೂಡ ನಮ್ಮಿಂದ ಜೀವನದಲ್ಲಿ ದೂರ ಆಗ್ತಾರೆ. ಎಲ್ಲ ಒಂದ್ ಕಡೆ ಮದುವೆ ಮಾಡ್ಕೊಂಡು ನಾವು ದೂರ ಹೋಗ್ತೀವಿಲ್ಲ ಅಂದಾಗ ಇವರು ದೂರ ಆಗಿ ಆಗ್ತಾರೆ. ಜೊತೆಲಿ ಉಳಿದವ್ರು ಕೂಡ ನಮ್ಮಿಂದ ದೂರ ಹೋಗ್ತಾರೆ, ಮಕ್ಕಳು ಕೂಡ ನಮ್ಮಿಂದ ದೂರ ಹೋಗ್ತಾರೆ. ಆದ್ರೆ ಈ ಗಂಡ ಹೆಂಡತಿನ ಬೇರೆ ಮಾಡೋಕ್ಕಾಗದೇ ಇಲ್ಲ ಅಂತ ಹೇಳಿ. ಇದೆಲ್ಲ ನಿಂಗೆ ಕಾಣುತ್ತೆ, ನಿಂಗೆ ತೋರ್ಸಕ್ ಸಾಧ್ಯ. ದಟ್ಸ್ ದಿ ಗ್ರೇಟ್ನೆಸ್. ನನಗೆ ಆಕ್ಚುಲಿ ನೀವು ನಿಜ ಹೇಳ್ಬೇಕಾದ್ರೆ ಇದನ್ನ ಏನ್ ಸರ್ ಇಷ್ಟೆಲ್ಲ ಪಾಸಿಟಿವ್ ಇತ್ತಲ್ಲ ದೊಡ್ಡ ವಿಷಯ ವೇದಾಂತ ಹೇಳ್ತೀನಿ ಅಂದ್ರೆ, ಅಂದ್ರೆ ಗಂಡ ಹೆಂಡತಿ ಜೊತೆಲಿರೋ ಅನ್ನೋದು ವೇದಾಂತ ಆಗೋಯ್ತಾ ಇವಾಗ. ಗಂಡ ಹೆಂಡತಿ ಚೆನ್ನಾಗಿರ್ಬೇಕು ಅನ್ನೋದು ವೇದಾಂತ ಆಗಿಲ್ಲ. ಬೆಳಿಗ್ಗೆ ಲವ್ ಪ್ರಪೋಸಲ್, ಮಧ್ಯಾಹ್ನಕ್ಕೆ ಅಕ್ಸೆಪ್ಟೆನ್ಸ್, ಸಾಯಂಕಾಲಕ್ಕೆ ಟುಗೆದರ್ನೆಸ್, ರಾತ್ರಿಗೆ ಡಿಲೀಟ್. ಸರ್, ಕೊನೆಯದಾಗಿ ಪ್ರೇಕ್ಷಕರಿಗೆ ಏನ್ ಹೇಳ್ತೀರಿ ಸರ್? ನನಗೆ ಎಲ್ಲದಕ್ಕಿಂತ ಇವತ್ತು ತುಂಬಾ ಕಡೆ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ. ಐ ಬಿನ್ ಸ್ಪೀಕಿಂಗ್ ಅಬೌಟ್ ಮೈ ಫಿಲ್ಮ್. ಬಟ್ ಟುಡೇ ಇವತ್ತು ತುಂಬಾ ಸ್ಪೆಷಲ್ ಏನಂದ್ರೆ ರವಿ ಎರಡು ಸೇರ್ಕೊಂಡು ನಾನು ಎಕ್ಸ್ಪೆಕ್ಟ್ ಮಾಡಲಿ ಅವ್ರ ಜೊತೆಲಿ ಇರ್ತಾರೆ ಅಂತ. ನಾನು ಫಸ್ಟ್ ಆಫ್ ಆಲ್ ನಿಮ್ಮ ಆನಿವರ್ಸರಿಗೆ ಬಂದಿದ್ದು ಒಂದು ಸಂತೋಷ. ಚಾನೆಲ್ ಫಸ್ಟ್ ಟೈಮ್ ಒಳಗೆ ಬಂದಿದ್ದೆ ನಾನು. ದಟ್ ಆಲ್ಸೋ ಹಸ್ ಗಿವ್ ಮಿ ಒನ್ ಹ್ಯಾಪಿನೆಸ್. ನಿಮ್ಮ ಆನಿವರ್ಸರಿ ಸಮೇತ ನನ್ನ ಭಾವನೆಗಳು ಹಂಚ್ಕೊಳ್ಳೋದಕ್ಕೆ. ನಾನು ಹಂಚ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ನನ್ನ ಮುಂದೆ ನಾನು ಇವ್ರ ಮುಂದೆಲ್ಲ ಬಚ್ಚ, ನಾನು ಇವ್ರ ಬರವಣಿಗೆ ಮಧ್ಯೆ ನಾವೇನ್ ಬರಿತೀವಿ ನಾವು. ಬಟ್ ನನಗೆ ಒಂದು ಬರೆದಿರೋ ವಿಷಯನ ಹಂಚ್ಕೊಳ್ಳೋಕೆ ಒಂದು ಸಮಯ ಸಿಗ್ತದೆ ಇವ್ರ ಜೊತೆ. ಎಲ್ಲದಕ್ಕಿಂತ ದೊಡ್ಡ ಖುಷಿ ಕೊಟ್ಟಿರೋದು ಇವತ್ತು ರವಿ ಬೆಳಗೆರೆ ಜೊತೆ ರವಿಚಂದ್ರನ್ ಕೂತ್ಕೊಂಡು ಮಾತಾಡ್ತಿರೋದು. ನನ್ನ ಫೀಲಿಂಗ್ಸ್ನ, ನನ್ನ ವಿಷಯಗಳನ್ನ ನಾನು ಅವರ ಮುಂದೆ ಅವ್ರಿಗೆ ಹೇಳ್ಕೊಂಡು ಮಾತಾಡ್ದೆ. ದಟ್ ವಾಸ್ ಒನ್ ಆಫ್ ದಿ ಪ್ರೆಸ್ಟೀಜಿಯಸ್ ಡೇ ಆಫ್ ಮೈ ಕೆರಿಯರ್ ಇವತ್ತು. ರವಿ, ಕಡೆ ಮಾತು ನಾನು ಹೇಳ್ತೇನೆ ಮಗು, ಕೈಂಡ್ಲಿ ಎಕ್ಸ್ಕ್ಯೂಸ್ ಪ್ಲೀಸ್. ಇವತ್ತು ನಾನು ಸಿನಿಮಾ ಥಿಯೇಟರ್ ಕೂತು ಸಿನಿಮಾ ನೋಡಿದ್ದು ಲಾಸ್ಟ್ ಟೈಟಾನಿಕ್ ವಾಸ್ ದಿ ಲಾಸ್ಟ್ ಮೂವಿ. ಯಾಕಂದ್ರೆ ಅವಾಗೆಲ್ಲ ವಿಪರೀತ ಶತ್ರುಗಳು, ಅಂಡರ್ವರ್ಲ್ಡ್, ಹಾಳುಮುಳು ಇರ್ತಾ ಇತ್ತು. ಥಿಯೇಟರ್ಗೆ ಹೋದೆ ಅಂದ್ರೆ ಹೊರಗಡೆ ಬರೋಷ್ಟೊತ್ತಿಗೆ ಪ್ರಿಪೇರ್ ಆಗಿಬಿಡ್ತಾರೆ. 3 hours ಟೈಮ್ ಸಿಗುತ್ತೆ ಟು ಕಿಲ್ ಮೀ. ಹೋಗ್ತಿರ್ಲಿಲ್ಲ. ನನ್ನ ಅಳಿಯ ಮಾಡಿದ ಸಿನಿಮಾಗಳು ನಾನು ನೋಡಕ್ಕಾಗಿಲ್ಲ. 1-2 ಸಿನಿಮಾ ನೋಡಿದ್ದೀನಿ, ದಟ್ ಪ್ರೈವೇಟ್. ನಮ್ಮ ನಿಮ್ಮ ಥಿಯೇಟರ್ ಇದೆಯಲ್ಲಪ್ಪ, ರೇಣುಕಾಂಬ, ಅಲ್ಲೇ 1-2-3 ಸಿನಿಮಾ ನೋಡಿದ್ದೀನಿ. ಆದ್ರೆ ಇವತ್ತು ಎಲ್ಲರ ಮಧ್ಯೆ ಕೂತು ಕ್ರೇಜಿ ಸ್ಟಾರ್ ನೋಡ್ತೀನಿ. ನಾನು ನೋಡ್ತೀನಿ. ದಯವಿಟ್ಟು ಯಾರ್ಯಾರು ಬರ್ತಿರೋ ಬನ್ನಿ, ನನ್ನ ಇಡೀ ಟೀಮ್ ಬರುತ್ತೆ. ಜನಶ್ರೀ ವಿಲ್ ವಾಚ್ ಅಂಡ್ ವಿಚ್ ಐ ವಿಶ್ ಹಿಮ್ ಎ ಗ್ರೇಟ್ ಸಕ್ಸಸ್. ಗ್ರೇಟ್ ಸಕ್ಸಸ್. ಥ್ಯಾಂಕ್ ಯು ಸರ್. ಅಂಡ್ ಸರ್, ಕ್ರೇಜಿ ಸ್ಟಾರ್ 100 ದಿನಗಳನ್ನ ಆಚರಿಸಲಿ. ಆ ಸಂಭ್ರಮದಲ್ಲಿ ಮತ್ತೆ ನಾವು ಹೀಗೆ ಭೇಟಿ ಮಾಡೋಣ ಅಂತ ನಾನು ಕೂಡ ಆಶಿಸ್ತೀನಿ. ಹಾಗೆ ನಿಮ್ಮ ಮುಂಬರುವ ಎಲ್ಲಾ ಪ್ರಾಜೆಕ್ಟ್ಗಳು ಕೂಡ ಬೇಗ ಬರಲಿ, ನಾವೆಲ್ಲರೂ ಕಾತ್ರದಿಂದ ಕಾಯ್ತಾ ಇದ್ದೀವಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ. ಸರ್, ತಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನೋ ಥ್ಯಾಂಕ್ಸ್ ಟು ಮೀ. ವೀಕ್ಷಕರೇ, ಇದು ಇವತ್ತಿನ ಕ್ರೇಜಿ ಕಿಂಗ್ ವಿಶೇಷ ಕಾರ್ಯಕ್ರಮ. ನಮಸ್ಕಾರ.